ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಆಲ್ರೆಡಿ ಫಸ್ಟ್ 3 ಮಾಡ್ಯೂಲ್ಸ್ನ ಕಂಪ್ಲೀಟ್ ಆಗಿ ನೋಡಿದ್ದೀವಿ. ಸೊ ಇವಾಗ ನಾವು ಮಾಡ್ಯೂಲ್ 4ನು ಕೂಡ ಒನ್ ಶಾರ್ಟಲ್ಲಿ ಮುಗಿಸೋಣ. ಸೊ ಇದರಲ್ಲೂ ಕೂಡ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂದರೆ PYQs ಆಲ್ಮೋಸ್ಟ್ ಸ್ವಲ್ಪ ರಿಪೀಟ್ ಆಗಿದೆ ಜಾಸ್ತಿ. ಸೊ ಆ ಕ್ವೆಶನ್ಸ್ ಎಲ್ಲ ಮತ್ತು MQPs ಕ್ವೆಶನ್ಸು ಎಲ್ಲ ಕೂಡ ಇಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಡೋಂಟ್ ನೀಡ್ ಟು ವರಿ, ಇದನ್ನು ಚೆನ್ನಾಗಿ ಓದ್ಕೊಂಡು ಹೋಗಿ ನೀವು ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಬೋದು. ಓಕೆ, ಇವಾಗ ಒಂದೊಂದಾಗೆ ನಾವು ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಎಕ್ಸ್ಪ್ಲೇನ್ ದ ಡಿಫರೆಂಟ್ ವೇಸ್ ಟು ಎಕ್ಸ್ಟ್ರಾಕ್ಟ್ ದ ಎನರ್ಜಿ ಥ್ರೂ ದ ಟೈಡ್ಸ್ ವಿತ್ ನೀಡ್ ಡಯಾಗ್ರಾಮ್. ಓಕೆನಾ, ಯಾವ ರೀತಿ ನಾವು ಎನರ್ಜಿನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಟೈಡ್ಸ್ ಇಂದ, ಅದನ್ನ ಡಯಾಗ್ರಾಮ್ ಮುಖಾಂತರ ತೋರಿಸಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನಮ್ಗೆ ಟೈಡಲ್ ಎನರ್ಜಿ ಅಂದ್ರೆ ಏನಂತ ಗೊತ್ತು. ನಾವು ಟೈಡ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡುವಂತ ಎನರ್ಜಿನ ನಾವು ಟೈಡಲ್ ಎನರ್ಜಿ ಅಂತ ಕರಿತೀವಿ. ಸೊ ಇಲ್ಲಿ ಆ ತರ ಒಂದು ಎನರ್ಜಿನ ಇದನ್ ಮಾಡಕ್ಕಂದ್ರೆ ಪ್ರೊಡ್ಯೂಸ್ ಮಾಡೋದಕ್ಕೆ, ಆಮೇಲೆ ಟೈಡಲ್ ಪವರ್ ಪ್ಲಾಂಟ್ ನ ಇನ್ಸ್ಟಾಲ್ ಮಾಡೋದಕ್ಕೆ ನಮಗೆ 2 ಮೆಥಡ್ಸ್ ಇದೆ. ಒಂದು ಸಿಂಗಲ್ ಬೇಸಿನ್ ಅರೇಂಜ್ಮೆಂಟ್, ಇನ್ನೊಂದು ಡಬಲ್ ಬೇಸಿನ್ ಅರೇಂಜ್ಮೆಂಟ್. ಸೊ ಫಸ್ಟಿಗೆ ಸಿಂಗಲ್ ಬೇಸಿನ್ ಅರೇಂಜ್ಮೆಂಟ್ ಅಲ್ಲಿ ನೇಮಲ್ಲೇ ಇದೆ, ಇಲ್ಲಿ ನಾವು ಒಂದೇ ಒಂದು ಬೇಸಿನ್ ನಾವು ಯೂಸ್ ಮಾಡ್ತೀವಿ. ಆಮೇಲೆ ಇದರಲ್ಲಿ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಏನಂತ ಅಂದ್ರೆ, ಇಲ್ಲಿ ನಾವು ಡ್ಯಾಮ್ ಮತ್ತೆ ಬ್ಯಾರೇಜ್ ನಾವು ಇಡ್ತೀವಿ. ಈ ಡ್ಯಾಮ್ ಮತ್ತೆ ಬ್ಯಾರೇಜ್ ಏನ್ ಮಾಡುತ್ತೆ ಅಂದ್ರೆ, ಈ ಕಡೆ ಬೇಸಿನ್ ಮತ್ತೆ ಇನ್ನೊಂದ್ ಸೈಡು ಸೀನ ಸೆಪರೇಟ್ ಮಾಡುತ್ತೆ, ಯಾವುದು ಡ್ಯಾಮ್ ಮತ್ತೆ ಬ್ಯಾರೇಜ್. ಆಮೇಲೆ ಇಲ್ಲಿ ಸ್ಲೈಸ್ ಗೇಟ್ ಅಂತ ಇದೆ. ಈ ಸ್ಲೈಸ್ ಗೇಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಸಿ ಇಂದ ಇವಾಗ ಬೇಸಿನ್ ಒಳಗಡೆ ವಾಟರ್ ಬರೋದಕ್ಕೆ ಈ ಸ್ಲೈಸ್ ಗೇಟ್ಸ್ ಮುಖಾಂತರ ಬರುತ್ತೆ. ಓಕೆನಾ, ಆಮೇಲೆ ಟರ್ಬೈನ್ಸ್ ಇರುತ್ತೆ ಅದ್ರೊಳಗಡೆ, ಡ್ಯಾಮ್ ಒಳಗಡೆ. ಸೊ ದಟ್ಸ್ ಇಟ್, ದಿಸ್ ಇಸ್ ಅ ಸಿಂಗಲ್ ಬೇಸ್ ಅರೇಂಜ್ಮೆಂಟ್. ಈ ತರ ಇರುತ್ತೆ. ಮತ್ತೆ ಪವರ್ ಜನರೇಷನ್ ನಾವು ವಿ ಆರ್ ಕ್ಯಾರಿಡ್ ಔಟ್ ಇನ್ ದ ತ್ರೀ ವೇಸ್ ನಾವು ಏನ್ ಮಾಡ್ಬೋದು, ಪವರ್ನ ಜನರೇಟ್ ಮಾಡ್ಬೋದು ಇನ್ ದ ಕೇಸ್ ಆಫ್ ಸಿಂಗಲ್ ಬೇಸಿನ್. ಓಕೆ, ಒಂದು ನೆನ್ಪಿಟ್ಕೊಳ್ಳಿ, ಏನಂದ್ರೆ ಎಕ್ಸಾಮ್ ಅಲ್ಲಿ ಇನ್ ಕೇಸ್ ಅವರು ಜನರಲ್ ಆಗಿ ಎಕ್ಸ್ಪ್ಲೈನ್ ಸಿಂಗಲ್ ಬೇಸಿನ್ ಅರೇಂಜ್ಮೆಂಟ್ ಅಂಡ್ ಡಬಲ್ ಬೇಸಿನ್ ಅಂತ ಕೇಳಿದ್ರೆ, ಸೊ ಇಲ್ಲಿ ನೀವು 3 ವೇಸ್ ಇದೆ. ಓಕೆನಾ, 3ನು ಬರೆಯೋ ಅವಶ್ಯಕತೆ ಇಲ್ಲ, ಯಾವ್ದಾದ್ರು ಒಂದು ಬರೆದ್ರೆ ಸಾಕಾಗುತ್ತೆ. ಯಾವ್ದಾದ್ರು ಅಂದ್ರೆ ಫಸ್ಟಿಗೆ ಸಿಂಗಲ್ ಎಬ್ ಸೈಕಲ್ ಸಿಸ್ಟಮ್ ನ ಬರೆದ್ರೆ ಸಾಕು. ಸೊ ಡಬಲ್ ಬೇಸಿನ್ ಅಲ್ಲಿ ಒಂದೇ ಒನ್ ವೇನೇ ಇದೆ, ಸೊ ನೀವು ಅದನ್ನ ಮಾತ್ರ ಬರೆದ್ರೆ ಸಾಕಾಗುತ್ತೆ. ಓಕೆನಾ, ಸೊ ಇಲ್ಲಿ ನಾನು 3 ವೇಸ್ ಯಾಕೆ ಎಕ್ಸ್ಪ್ಲೈನ್ ಮಾಡಿದಿರಿ ಅಂದ್ರೆ, ಇನ್ ಕೇಸ್ ಅವ್ರು ಏನಾದ್ರು ಸೆಪರೇಟ್ ಆಗಿ ಕೇಳಿದ್ರು ಕೂಡ ಯು ಪೀಪಲ್ ಹ್ಯಾವ್ ಟು ರೈಟ್ ಇಟ್. ಅದಕ್ಕೋಸ್ಕರ ನಾನು ಎಲ್ಲಾನು ಸೆಪರೇಟ್ ಕೂಡ ನಾನು ಬರ್ದಿದ್ದೀನಿ. ಓಕೆ, ಸೊ ಇವಾಗ ಫಸ್ಟಿಗೆ ಸಿಂಗಲ್ ಎಬ್ ಸೈಕಲ್ ಸಿಸ್ಟಮ್, ಆ 3 ವೇಸ್ ಅಲ್ಲಿ ಫಸ್ಟ್ ವೇ ಬಂದ್ಬಿಟ್ಟು ಸಿಂಗಲ್ ಎಬ್ ಸೈಕಲ್ ಸಿಸ್ಟಮ್. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಡ್ಯೂರಿಂಗ್ ಹೈ ಟೈಡ್ಸ್ ದ ಸ್ಲೈಸ್ ಗೇಟ್ಸ್ ಆರ್ ಓಪನ್ ಅಂಡ್ ಸಿ ವಾಟರ್ ಎಂಟರ್ಸ್ ಇನ್ ಟು ದ ಬೇಸಿನ್. ಓಕೆ, ಇದು ಬೇಸಿನ್ ಆಗಿರುತ್ತೆ. ಸೊ ಒಂದ್ ಕಡೆ ಏನಂದ್ರೆ, ಯಾವಾಗ ಹೈ ಟೈಡ್ಸ್ ಬರುತ್ತೆ ಅಲ್ವಾ, ಅವಾಗ ಸ್ಲೈಸ್ ಗೇಟ್ ನ ಓಪನ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಓಪನ್ ಮಾಡಿದಾಗ ಸಿ ವಾಟರ್ ಎಲ್ಲ ಬೇಸಿನ್ ಒಳಗಡೆ ಎಂಟರ್ ಆಗುತ್ತೆ. ಸೊ ಇಲ್ಲಿ ಆ ಟೈಮಲ್ಲಿ ಟರ್ಬೈನ್ಸ್ ಎಲ್ಲ ಏನಾಗಿರುತ್ತೆ, ಟರ್ನ್ ಆಫ್ ಆಗಿರುತ್ತೆ, ಶಟ್ ಡೌನ್ ಆಗಿರುತ್ತೆ. ಓಕೆ, ಇವಾಗ ಒಂದ್ಸತಿ ಬೇಸಿನ್ ಫಿಲ್ ಆದ್ಮೇಲೆ ಈ ಸ್ಲೈಸ್ ಗೇಟ್ ಏನಾಗುತ್ತೆ, ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಸೊ ಅವಾಗ ಸಿ ಲೆವೆಲ್ ಏನಾಗುತ್ತೆ, ಇವಾಗ ಡಿಕ್ರೀಸ್ ಆದ್ಮೇಲೆ, ಸೊ ಇವಾಗ ಸಿ ಮತ್ತೆ ಇಲ್ಲಿ ಬೇಸಿನ್ ಅಲ್ಲಿರುವಂತ ವಾಟರ್ ಲೆವೆಲ್, ಬೇಸಿನ್ ಅಲ್ಲಿ ವಾಟರ್ ಲೆವೆಲ್ ಜಾಸ್ತಿ ಇರುತ್ತೆ, ಸಿ ಲೆವೆಲ್ ಕಡಿಮೆ ಇದ್ದಾಗ ಇಲ್ಲಿ ಡಿಫ್ರೆನ್ಸ್ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಡಿಫ್ರೆನ್ಸ್ ಆಗುತ್ತೆ. ಓಕೆನಾ, ಸೊ ಆಮೇಲೆ ಇವಾಗ ಬೇಸಿನ್ ಅಲ್ಲಿ ಸ್ಟೋರ್ ಮಾಡಿರ್ತಾರಲ್ವಾ, ಸೊ ಬೇಸಿನ್ ಅಲ್ಲಿ ತುಂಬಿಕೊಂಡಿರುತ್ತಲ್ವಾ ವಾಟರ್ನ, ಅದನ್ನ ವಾಪಸ್ಸು ಸಿಗೆ ಹಾಕ್ತಾರೆ ಥ್ರೂ ದ ಟರ್ಬೈನ್. ಸೊ ಇವಾಗ ಸಿ ಇಂದ ಟರ್ಬೈನಿಗೆ ಹೋಗ್ಬೇಕಾದ್ರೆ, ಬೇಸಿನ್ ಇಂದ ಸಿಗೆ ಹೋಗ್ಬೇಕಾದ್ರೆ ಟರ್ಬೈನ್ ಮುಖಾಂತರ ಹೋಗುತ್ತಲ್ಲ, ಅವಾಗ ಏನ್ ಮಾಡುತ್ತೆ, ಸೊ ಟರ್ಬೈನು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡುತ್ತೆ. ಓಕೆನಾ, ಸೊ ಈ ಒಂದು ಪವರ್ ಜನರೇಷನ್ ಕಂಟಿನ್ಯೂ ಆಗುತ್ತೆ ಎಲ್ಲಿವರೆಗೂ ಅಂದ್ರೆ, ಸೊ ಎಲ್ಲಿವರೆಗೂ ಅಂದ್ರೆ ಡಿಫ್ರೆನ್ಸ್ ಎಕ್ಸಿಸ್ಟ್ ಇರೋವರೆಗೂ. ಆ ಡಿಫ್ರೆನ್ಸ್ ಯಾವಾಗ ಲೋ ಆಗುತ್ತೆ ಅವಾಗ ಆಟೋಮೆಟಿಕ್ ಅದು ಸ್ಟಾಪ್ ಆಗುತ್ತೆ. ಓಕೆನಾ, ವೆನ್ ದ ಹೆಡ್ ಬಿಕಮ್ಸ್ ಲೋ ದ ಟರ್ಬೈನ್ಸ್ ಆರ್ ಸ್ಟಾಪ್ಡ್ ಅಂಡ್ ದ ಸೈಕಲ್ ಈಸ್ ರಿಪೀಟೆಡ್. ಸೊ ಯಾವಾಗ ಈ ಡಿಫ್ರೆನ್ಸ್ ಅನ್ನೋದು ಕಡಿಮೆ ಆಗುತ್ತೆ ಅವಾಗ ಟರ್ಬೈನ್ಸ್ ಆಟೋಮೆಟಿಕ್ ಸ್ಟಾಪ್ ಆಗಿ ಇದೇ ಸೈಕಲ್ ಮತ್ತೆ ಮತ್ತೆ ರಿಪೀಟ್ ಆಗ್ತಿರುತ್ತೆ. ಏನಾಗುತ್ತೆ, ಇಲ್ಲಿ ಹೈ ಟೈಡ್ಸ್ ಬಂದಾಗ ಸ್ಲೈಸ್ ಗೇಟ್ಸ್ ಇಂದ ವಾಟರು ಸಿ ಇಂದ ಬೇಸನಿಗೆ ಹೋಗುತ್ತೆ. ಆಮೇಲೆ ಇಲ್ಲಿ ಒಂದು ಬೇಸನ್ನು ತುಂಬಿಕೊಂಡಾಗ ಆಟೋಮೆಟಿಕ್ ಏನಾಗುತ್ತೆ, ಆ ಒಂದು ಗೇಟ್ ಇರುತ್ತಲ್ಲ ಕ್ಲೋಸ್ ಆಗುತ್ತೆ. ಆಮೇಲೆ ಇವಾಗ ಯಾವಾಗ ಸಿ ಲೆವೆಲ್ ಡಿಕ್ರೀಸ್ ಆಗಿ ಈ ಬೇಸಿನ್ ಅಲ್ಲಿ ತುಂಬಾ ವಾಟರ್ ಇರುತ್ತೆ, ಅವಾಗ ಒಂದು ಡಿಫ್ರೆನ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಸಿ ಮತ್ತೆ ಬೇಸಿನ್ ಮಧ್ಯೆ.
ಅವಾಗ ಏನಾಗತ್ತೆ ಅಂದ್ರೆ ಟರ್ಬೈನ್ಸ್ ಅವಾಗ ಓಪನ್ ಆಗುತ್ತೆ. ಸೊ ಇವಾಗ ಏನಂದ್ರೆ ಬೇಸಿನಲ್ಲಿ ವಾಟರ್ ಇರುತ್ತಲ್ಲ, ಆ ವಾಟರ್ನ ಮತ್ತೆ ವಾಪಸ್ಸು ಸೀಗೆ ಹಾಕ್ತಾರೆ. ಆ ವಾಟರ್ ಹೆಂಗ್ ಹೋಗುತ್ತೆ? ಥ್ರೂ ದ ಟರ್ಬೈನ್. ಸೊ ಇವಾಗ ಥ್ರೂ ದ ಟರ್ಬೈನ್ ಹೋಗೋದ್ರಿಂದ ಟರ್ಬೈನ್ ಏನಾಗುತ್ತೆ? ರೊಟೇಟ್ ಆಗಕ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಪವರ್ನ ಜನರೇಟ್ ಮಾಡುತ್ತೆ. ಓಕೆನಾ? ದಿಸ್ ಇಸ್ ದ ಏನಂತೀರಾ ವರ್ಕಿಂಗ್ ಆಫ್ ದ ಎಬ್ ಸೈಕಲ್ ಸಿಸ್ಟಮ್. ಓಕೆ, ನೆಕ್ಸ್ಟ್ ಏನಂದ್ರೆ ಸಿಂಗಲ್ ಟೈಡ್ ಸೈಕಲ್ ಸಿಸ್ಟಮ್. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಇದೇನಾಗುತ್ತೆ ಉಲ್ಟಾ. ಓಕೆನಾ? ಫಸ್ಟ್ ಒಂದ್ ಇತ್ತಲ್ವಾ, ಇವಾಗ ಎಬ್ ಸೈಕಲ್ ಅದರದ್ದು ಉಲ್ಟಾ. ಓಕೆನಾ? ಸೊ ಇಲ್ಲೇನಾಗುತ್ತೆ? ಸೊ ಇನ್ ದಿಸ್ ಸಿಸ್ಟಮ್ ದ ಎಲೆಕ್ಟ್ರಿಕಲ್ ಪವರ್ ಇಸ್ ಪ್ರೊಡ್ಯೂಸ್ ಡ್ಯೂರಿಂಗ್ ದ ಫ್ಲಡ್ ಟೈಡ್. ಯಾವಾಗ ರೈಸಿಂಗ್ ಟೈಡ್ ಬರುತ್ತೆ ಅವಾಗ ನಮಗೆ ಪವರ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಇಲ್ಲಿ ಸಿ ವಾಟರ್ ಏನಾಗುತ್ತೆ ಬೇಸಿನ್ ಒಳಗಡೆ ತುಂಬಿಕೊಳ್ಳುತ್ತೆ. ಓಕೆನಾ? ಥ್ರೂ ದ ಟರ್ಬೈನ್ಸ್ ಹೆಂಗ್ ಹೋಗುತ್ತೆ ವಾಟರು? ಸಿ ಇಂದ ಬೇಸಿನ್ ಹೆಂಗ್ ಹೋಗುತ್ತೆ ಅಂದ್ರೆ ಥ್ರೂ ದ ಟರ್ಬೈನ್ ಹೋಗುತ್ತೆ. ಸೊ ಇವಾಗ ವಾಟರು ಟರ್ಬೈನ್ ಮುಖಾಂತರ ಹೋಗ್ಬೇಕಾದ್ರೆ ಆ ಟರ್ಬೈನ್ ಏನಾಗುತ್ತೆ? ರೊಟೇಟ್ ಆಗ್ಬಿಟ್ಟು ಏನ್ ಮಾಡುತ್ತೆ? ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡುತ್ತೆ. ನೆಕ್ಸ್ಟ್ ಇವಾಗ ನೀವು ಎಲ್ಲಿವರೆಗೂ ಈ ಪವರ್ನ ಜನರೇಟ್ ಮಾಡ್ತಾ ಇರ್ತೀರಾ ಅಂತ ಅಂದ್ರೆ ಆ ಸಿ ಲೆವೆಲ್ ಎಲ್ಲಿವರೆಗೂ ರೈಸ್ ಆಗ್ತಾನೆ ಇರುತ್ತೆ ಅಲ್ಲಿವರೆಗೂ ನೀವು ಪವರ್ ಜನರೇಷನ್ ಮಾಡ್ತಾನೆ ಇರ್ತೀರಾ. ಓಕೆನಾ? ಯಾವಾಗ ಫ್ಲಡ್ಡಿಂಗ್ ಟೈಡ್ ಎಂಡ್ ಆಗುತ್ತೆ ಅವಾಗ ಏನಾಗುತ್ತೆ? ಫ್ಲಡ್ಡಿಂಗ್ ಟೈಡ್ ಎಂಡ್ ಆಗುತ್ತೆ ಅವಾಗ ಸಿ ಲೆವೆಲ್ ಏನಾಗುತ್ತೆ? ಸ್ವಲ್ಪ ಡಿಕ್ರೀಸ್ ಆಗುತ್ತೆ, ಬೇಸಿನ್ನು ತುಂಬಿಕೊಂಡಿರುತ್ತೆ. ಇದರಿಂದ ಏನಾಗುತ್ತೆ? ಒಂದು ಡಿಫ್ರೆನ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅವಾಗ ಡಿಫ್ರೆನ್ಸ್ ಅನ್ನೋದು ಕ್ರಿಯೇಟ್ ಆದಾಗ ಏನಾಗುತ್ತೆ? ಇವಾಗ ಬೇಸಿನಿಂದ ಏನಾಗುತ್ತೆ? ವಾಪಸ್ಸು ಸಿಗೆ ವಾಟರ್ನ ಬಿಡ್ತಾರೆ ಥ್ರೂ ದ ಸ್ಲೈಸ್ ಗೇಟ್. ಓಕೆನಾ? ಆಮೇಲೆ ಈ ಒಂದು ಸೈಕಲ್ ರಿಪೀಟ್ ಆಗ್ತಾನೆ ಇರುತ್ತೆ ಅಂಟಿಲ್ ದ ನೆಕ್ಸ್ಟ್ ಫ್ಲಡ್ಡಿಂಗ್ ಟೈಡ್ ಬರೋವರೆಗೂ. ಅರ್ಥ ಆಯ್ತಲ್ವಾ? ಸೊ ಬೇಸಿನ್ನು ಸಿ ಇಂದ ಬೇಸಿನಿಗೆ ಟರ್ಬೈನ್ ಮುಖಾಂತರ ಹೋಗುತ್ತೆ. ಸೊ ಬೇಸಿನ್ ಫಿಲ್ ಆದ್ಮೇಲೆ ಆಟೋಮೆಟಿಕ್ ಟರ್ಬೈನ್ ಸ್ಟಾಪ್ ಆಗುತ್ತೆ. ಅದಾದ್ಮೇಲೆ ಸಿ ಲೆವೆಲ್ಲು ಡಿಕ್ರೀಸ್ ಆದ್ಮೇಲೆ ಬೇಸಿನ್ ಒಳಗಡೆ ತುಂಬಿಕೊಂಡಿರೋದ್ರಿಂದ ಒಂದು ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ. ಅದರಿಂದ ಬೇಸಿನ್ ವಾಪಸ್ ಏನಾಗುತ್ತೆ? ಸಿ ವಾಟರ್ಗೆ ಹೋಗುತ್ತೆ. ಓಕೆನಾ? ಅರ್ಥ ಆಯ್ತಲ್ವಾ? ಸೊ ಇದು ನೀವು ಬೇಸಿನ್ ನ ತುಂಬಿಸ್ಬೇಕಾದ್ರೇನೆ ನೀನು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತೀಯ. ಎಬ್ಬು ಸೈಕಲ್ ಅಲ್ಲಿ ನೀನು ಬೇಸಿನಿಂದ ಸಿ ವಾಟರ್ಗೆ ಹಾಕ್ಬೇಕಾದ್ರೆ ನೀನು ಅವಾಗ ಪವರ್ ಜನರೇಟ್ ಮಾಡ್ತೀಯ. ಓಕೆನಾ? ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಡಬಲ್ ಸೈಕಲ್ ಸಿಸ್ಟಮ್ ಅಂತ ಅಂದ್ರೆ ಎಲೆಕ್ಟ್ರಿಸಿಟಿ ಇಸ್ ಜನರೇಟೆಡ್ ಡ್ಯೂರಿಂಗ್ ಫ್ಲಡ್ ಟೈಡ್ ಆಸ್ ವೆಲ್ ಆಸ್ ಎಬ್ ಟೈಡ್ ಇದ್ದಾಗೂ ಫ್ಲಡ್ ಟೈಡ್ ಇದ್ದಾಗೂ ಎರಡೂ ಟೈಮಲ್ಲಿ ಏನಾಗುತ್ತೆ? ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಅದನ್ನ ಡಬಲ್ ಸೈಕಲ್ ಸಿಸ್ಟಮ್ ಅಂತ ಕರಿತೀವಿ. ಸ್ಪೆಷಲ್ ರಿವರ್ಸಿಬಲ್ ಟರ್ಬೈನ್ ಕೂಡ ಇನ್ಸ್ಟಾಲ್ ಮಾಡಿರ್ತಾರೆ. ಓಕೆನಾ? ಫಾಸ್ಟರ್ ಫ್ಲೋಯಿಂಗ್ ಆಗ್ಲಿ ಅಂತ. ಆಮೇಲೆ ಡ್ಯೂರಿಂಗ್ ದ ಫ್ಲಡ್ ಟೈಡ್ ವಾಟರ್ ಎಂಟರ್ಸ್ ಟು ದ ಬೇಸಿನ್ ಥ್ರೂ ದ ಟರ್ಬೈನ್ಸ್ ಅಂಡ್ ಜನರೇಟ್ಸ್ ದ ಪವರ್. ಸೊ ಇವಾಗ ಫ್ಲಡ್ ಟೈಡ್ ಬಂದಾಗ ಏನಾಗುತ್ತೆ? ಸಿ ಇಂದ ಬೇಸಿನ್ ಒಳಗಡೆ ಹೋಗ್ಬೇಕಾದ್ರೆ ಟರ್ಬೈನ್ ಮುಖಾಂತರ ಹೋಗುತ್ತೆ. ಸೊ ಅವಾಗ ಜನರೇಟ್ ಮಾಡುತ್ತೆ. ಇವಾಗ ಎಬ್ ಟೈಡ್ ಏನಾಗುತ್ತೆ ಅಂದ್ರೆ ವಾಟರ್ನ ಬೇಸಿನಿಂದ ವಾಪಸ್ ಸಿಗೆ ಹಾಕ್ಬೇಕಾದ್ರೆ ಟರ್ಬೈನ್ ಮುಖಾಂತರ ಹೋಗುತ್ತೆ. ಅವಾಗ ಏನಾಗುತ್ತೆ? ಪವರ್ ಜನರೇಟ್ ಆಗುತ್ತೆ. ಸೊ ಎಲೆಕ್ಟ್ರಿಸಿಟಿ ನೀನು ಹಾಕಿದಾಗ ಅಂದ್ರೆ ಸಿ ಇಂದ ಬೇಸಿನ್ ಹೋಗ್ಬೇಕಾದ್ರೂ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ, ಬೇಸಿನಿಂದ ಸಿಗ್ ಬರ್ಬೇಕಾದ್ರೂ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಅದನ್ನ ಡಬಲ್ ಸೈಕಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ವಾಟ್. ಓಕೆನಾ? ಸೊ ಇದು ಫ್ಲಡ್ಡಿಂಗ್ ಟೈಡಿಗೆ, ಇದು ಏನಕ್ಕೆ ದಿಸ್ ಒನ್ ವಿಚ್ ಇಸ್ ಎಬ್ ಟೈಡ್ಗೆ. ಓಕೆ, ಸೊ ದಟ್ಸ್ ವಾಟ್. ನೆಕ್ಸ್ಟ್ ಡಬಲ್ ಬೇಸಿನ್ ಅರೇಂಜ್ಮೆಂಟ್. ಅರ್ಥ ಆಗ್ತಿದೆ ಅಲ್ವಾ ನಾನು ಏನು ಹೇಳ್ತಿದ್ದೀನಿ ಅಂತ? ದಟ್ಸ್ ವಾಟ್. ಸೊ ಇವಾಗ ಡಬಲ್ ಬೇಸಿನ್ ಅರೇಂಜ್ಮೆಂಟ್ ಬಗ್ಗೆ ನಾವು ನೋಡೋಣ. ಡಬಲ್ ಬೇಸಿನ್ ಅರೇಂಜ್ಮೆಂಟ್ ಅಲ್ಲಿ ಇಲ್ಲಿ ನಾವು 2 ಬೇಸಿನ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಟರ್ಬೈನ್ ಎಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ? 2 ಬೇಸಿನ್ ಮಧ್ಯ ಟರ್ಬೈನ್ ಇನ್ಸ್ಟಾಲ್ ಮಾಡಿರ್ತಾರೆ. ಮತ್ತೆ ಒಂದೊಂದು ಬೇಸಿನ್ಗೂ ಕೂಡ ಅದರದೇ ಆದಂತಹ ಸ್ಲೈಸ್ ಗೇಟ್ಗಳು ಇರುತ್ತೆ. ಓಕೆನಾ? ಸೊ ಫಸ್ಟ್ ಇದ್ರದ್ದು ವರ್ಕಿಂಗ್ ನೋಡೋದಾದ್ರೆ ಡ್ಯೂರಿಂಗ್ ದ ಹೈ ಟೈಡ್ ದ ಸಿ ವಾಟರ್ ಇಸ್ ಅಲೌಡ್ ಟು ಎಂಟರ್ ಟು ದ ಅಪ್ಪರ್ ಬೇಸಿನ್. ಯಾವಾಗ ನಮಗೆ ಹೈ ಟೈಡ್ ಇರುತ್ತೆ ಅವಾಗ ಸಿ ವಾಟರ್ ಏನಾಗುತ್ತೆ? ಅಪ್ಪರ್ ಬೇಸಿನ್ ಅಲ್ಲಿ ಹೋಗುತ್ತೆ. ಆಮೇಲೆ ದ ಅಪ್ಪರ್ ಬೇಸಿನ್ ಬಿಕಮ್ಸ್ ಫುಲ್ ವೈಲ್ ದ ಲೋಯರ್ ಬೇಸಿನ್ ರಿಮೈನ್ಸ್ ಅಟ್ ದ ಲೋಯರ್ ಲೆವೆಲ್. ಅಪ್ಪರ್ ಬೇಸಿನ್ ಏನ್ ಮಾಡುತ್ತೆ? ಅಪ್ಪರ್ ಬೇಸಿನ್ ಫುಲ್ ತುಂಬಿಕೊಳ್ಳುತ್ತೆ. ಆಮೇಲೆ ಲೋಯರ್ ಬೇಸಿನ್ ಅಲ್ಲಿ ಅಷ್ಟೊಂದು ವಾಟರ್ ಇರೋದಿಲ್ಲ. ಓಕೆನಾ? ಆಮೇಲೆ ಬಿಕಾಸ್ ಆಫ್ ದ ಅಪ್ಪರ್ ಬೇಸಿನ್ ಇವಾಗ ಅಪ್ಪರ್ ಬೇಸಿನ್ ಅಲ್ಲಿ ಫುಲ್ ವಾಟರ್ ಇದೆ, ಆಮೇಲೆ ಲೋಯರ್ ಬೇಸಿನ್ ಅಲ್ಲಿ ಏನೂ ಇಲ್ಲ. ಅದರಿಂದ ಏನಾಗುತ್ತೆ? ವಾಟರ್ ಲೆವೆಲ್ ಡಿಫರೆನ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಇದರಿಂದ ಏನಾಗುತ್ತೆ? ವಾಟರು ಅಪ್ಪರ್ ಬೇಸಿನ್ ಇಂದ ಲೋಯರ್ ಬೇಸಿನ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂದ್ರೆ ಅಪ್ಪರ್ ಬೇಸಿನ್ ಲೋಯರ್ ಬೇಸಿನ್ಗೆ ಕೆಳಗೆ ಬರುತ್ತೆ ವಾಟರು. ಹೆಂಗ್ ಬರುತ್ತೆ ಅಂದ್ರೆ ಥ್ರೂ ದ ಟರ್ಬೈನ್. ಸೊ ಥ್ರೂ
ದ ಟರ್ಬೈನ್ ಏನ್ ಮಾಡುತ್ತೆ, ಮೇಲ್ಗಡೆ ವಾಟರ್ ಎಲ್ಲ ಕೆಳಗಡೆ ಬರುತ್ತೆ. ಅವಾಗ ಏನಾಗುತ್ತೆ, ಲೋಯರ್ ಬೇಸಿನ್ ಏನಾಗುತ್ತೆ, ಫಿಲ್ ಆಗ್ತಾ ಹೋಗುತ್ತೆ. ಓಕೆ, ಇವಾಗ ಟರ್ಬೈನ್ ಮುಖಾಂತರ ಬರೋದ್ರಿಂದ ನಮಗೆ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಇವಾಗ ಲೋ ಟೈಡ್ ಇದ್ದಾಗ ವಾಟರ್ ಫ್ರಮ್ ದ ಲೋಯರ್ ಬೇಸಿನ್ ಇಸ್ ರಿಲೀಸ್ ಟು ದ ಸಿ. ಯಾವಾಗ ಲೋ ಟೈಡ್ ಇರುತ್ತೆ ಅಂದ್ರೆ ಎಬ್ಬ ಟೈಡ್ ಇರುತ್ತೆ, ಅವಾಗ ವಾಟರ್ ಏನಾಗುತ್ತೆ, ಲೋಯರ್ ಬೇಸಿನ್ ಇಂದ ಮತ್ತೆ ಸಿಗೆ ಹೋಗುತ್ತೆ. ಸೊ ಲೋಯರ್ ಬೇಸಿನ್ ಮತ್ತೆ ಬಿಕಮ್ಸ್ ಲೆಸ್. ಅವಾಗ ಏನಾಗುತ್ತೆ, ಲೋಯರ್ ಬೇಸಿನ್ ಮತ್ತೆ ಫುಲ್ ಆಗೋದಿಲ್ಲ. ಇದೇನಾಗುತ್ತೆ, ಇದರಿಂದ ನೆಕ್ಸ್ಟ್ ಸೈಕಲ್ ವರ್ಗೂ ಇದು ಕಾಯ್ತಾನೆ ಇರುತ್ತೆ. ನೆಕ್ಸ್ಟ್ ಸೈಕಲ್ ಬಂದಾಗೂ ಕೂಡ ಏನಾಗುತ್ತೆ, ಇದೇ ರಿಪೀಟ್ ಪ್ರೊಸೆಸ್ ಆಗುತ್ತೆ. ಏನು, ಹೈ ಟೈಡ್ಸ್ ಬಂದಾಗ ಅಪ್ಪರ್ ಬೇಸಿನ್ ಏನಾಗುತ್ತೆ, ಫಿಲ್ ಆಗುತ್ತೆ. ಆಮೇಲೆ ಹೆಂಗೆ ಅಂತ ಅಂದ್ರೆ, ಇವಾಗ ಅಪ್ಪರ್ ಬೇಸಿನ್ ಫುಲ್ ಆದಾಗ ಆಟೋಮೆಟಿಕ್ ಈ ಸ್ಲೈಸ್ ಗೇಟ್ ಏನಾಗುತ್ತೆ, ಕ್ಲೋಸ್ ಆಗ್ಬಿಡುತ್ತೆ. ಈ ಅಪ್ಪರ್ ಬೇಸಿನ್ ಇಂದ ನಿಮ್ಗೆ ಇವಾಗ ಕೆಳಗಡೆ ಬರ್ಬೇಕಲ್ವಾ, ಯಾವಾಗ ಈ ಲೋಯರ್ ಬೇಸಿನ್ ಅಲ್ಲಿ ಏನು ಅಷ್ಟೊಂದು ವಾಟರ್ ಇರೋದಿಲ್ಲ, ಆಮೇಲೆ ಅಪ್ಪರ್ ಬೇಸಿನ್ ಅಲ್ಲಿ ಫುಲ್ ಇರುತ್ತೆ. ಇದರಿಂದ ಏನಾಗುತ್ತೆ, ವಾಟರ್ ಲೆವೆಲ್ ಡಿಫರೆನ್ಸ್ ಕ್ರಿಯೇಟ್ ಆಗ್ಬಿಟ್ಟು ಇಲ್ಲಿರೋ ವಾಟರ್ ಎಲ್ಲ ಕೆಳಗಡೆ ಬರುತ್ತೆ ಥ್ರೂ ದ ಏನಂತೀರಾ, ಟರ್ಬೈನ್. ಸೊ ಇದು ಥ್ರೂ ದ ಟರ್ಬೈನ್ ಬರೋ ಕಾರಣದಿಂದ ಏನಾಗುತ್ತೆ, ಟರ್ಬೈನ್ ರೊಟೇಟ್ ಆಗ್ಬಿಟ್ಟು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡುತ್ತೆ. ಆಮೇಲೆ ಇವಾಗ ಲೋ ಟೈಡ್ ಅಂದ್ರೆ ಲೋ ಬೇಸಿನ್ ಏನಾಗ್ಬಿಟ್ಟಿದೆ, ಫಿಲ್ ಆಗ್ಬಿಟ್ಟಿದೆ ಅಲ್ವಾ. ಸೊ ಇದು ಹೋಗ್ಬೇಕಲ್ಲ ಸಿಗೆ, ಯಾವಾಗ ಹೋಗುತ್ತೆ ಅಂತ ಅಂದ್ರೆ, ಯಾವಾಗ ಸಿ ಲೆವೆಲ್ ಕಡಿಮೆ ಇದ್ದಾಗ, ಲೋವರ್ ಬೇಸಿನ್ ಅಲ್ಲಿ ಜಾಸ್ತಿ ವಾಟರ್ ಇದ್ದಾಗ. ಸೊ ಇದು ಕೂಡ ಒಂದು ಟೆಂಪರೇಚರ್ ಅಲ್ಲ, ವಾಟರ್ ಲೆವೆಲ್ ಡಿಫರೆನ್ಸ್ ಕ್ರಿಯೇಟ್ ಆಗಿ ಲೋಯರ್ ಬೇಸಿನ್ ಇಂದ ವಾಪಸ್ ಸಿಗೆ ಹೋಗುತ್ತೆ. ಅರ್ಥ ಆಯ್ತಲ್ವಾ. ಸೊ ದಟ್ ಇಸ್ ವಾಟ್ ದ ಡಬಲ್ ಬೇಸಿನ್. ಅರ್ಥ ಆಯ್ತಲ್ವಾ. ಸೊ ಇವಾಗ ನಾವು ನೆಕ್ಸ್ಟ್ ಓಟೆಕ್ ನ ಡಿಸ್ಕಸ್ ಮಾಡೋಣ. ಸೊ ಡಿಸ್ಕ್ರೈಬ್ ದ ಓಟೆಕ್ ಅಂಡ್ ದ ವರ್ಕಿಂಗ್ ಪ್ರಿನ್ಸಿಪಲ್ ವಿತ್ ದ ಸ್ಕೆಚ್. ಓಟೆಕ್ ಅಂದ್ರೆ ಏನು, ಅದ್ರದ್ದು ವರ್ಕಿಂಗ್ ಪ್ರಿನ್ಸಿಪಲ್ ಏನು, ಅದನ್ನ ನಾವು ನೋಡ್ತಾ ಹೋಗೋಣ. ಸೊ ಓಟೆಕ್ ಅಂತ ಅಂದ್ರೆ ಓಷಿಯನ್ ಥರ್ಮಲ್ ಎನರ್ಜಿ ಕನ್ವರ್ಷನ್. ಇದ್ರದ್ದು ಫುಲ್ ಫಾರ್ಮ್ ಅದು. ಓಕೆನಾ. ಇದೇನಂದ್ರೆ ಇದು ಕೂಡ ಒಂದು ರಿನ್ಯೂವಬಲ್ ಎನರ್ಜಿ ಟೆಕ್ನಾಲಜಿನೇ. ಬಟ್ ಇದು ಏನ್ ಯೂಸ್ ಮಾಡುತ್ತೆ ಅಂದ್ರೆ, ನ್ಯಾಚುರಲ್ ಟೆಂಪರೇಚರ್ ಡಿಫ್ರೆನ್ಸ್ ನ ಯೂಸ್ ಮಾಡುತ್ತೆ ಓಷನ್ ಅಲ್ಲಿರುವಂತದ್ದು. ಆ ಡಿಫ್ರೆನ್ಸ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡುತ್ತೆ, ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡುತ್ತೆ. ಓಕೆನಾ. ದಿಸ್ ಇಸ್ ವಾಟ್ ಓಟೆಕ್. ಏನಾಗುತ್ತೆ ಓಟೆಕ್ ಅಲ್ಲಿ, ಸೊ ನೀವೇನ್ ಮಾಡ್ತೀರಾ, ಓಷನ್ದು ಟೆಂಪರೇಚರ್ ಡಿಫ್ರೆನ್ಸ್ ನ ತಗೊಂಡು ಅದರಿಂದ ನೀವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತಿದ್ದೀರಾ ಅಷ್ಟೇ. ಸೊ ಈ ಓಟೆಕ್ ಟೆಕ್ನಾಲಜಿ ಯೂಸಸ್ ಅ ಟರ್ಬೋ ಜನರೇಟರ್ ಅಂಡ್ ಕ್ರಿಯೇಟ್ ಅ ರಿನ್ಯೂವಬಲ್ ಎನರ್ಜಿ ಫ್ರಮ್ ದ ಟೆಂಪರೇಚರ್ ಡಿಫರೆನ್ಸ್. ಸೊ ಇದು ಟರ್ಬೋ ಜನರೇಟರ್ ನ ಯೂಸ್ ಮಾಡುತ್ತೆ. ಏನಕ್ಕೆ ಅಂದ್ರೆ, ಎಲೆಕ್ಟ್ರಿಸಿಟಿನ ಅಥವಾ ಜನರೇಟ್ ಮಾಡೋದಕ್ಕೆ. ಇದೇನ್ ಮಾಡುತ್ತೆ, ಟೆಂಪರೇಚರ್ ಡಿಫರೆನ್ಸ್ ನ ತಗೊಳುತ್ತೆ. ಸೊ ಯಾವ ಟೆಂಪರೇಚರ್ ಡಿಫರೆನ್ಸ್, ಸರ್ಫೇಸ್ ಲೆವೆಲ್ ಟೆಂಪರೇಚರ್ ಡಿಫರೆನ್ಸ್, ಸರ್ಫೇಸ್ ಲೆವೆಲ್ ಮತ್ತೆ ಕೋಲ್ಡ್ ಡೀಪ್ ಸಿ ಇರತ್ತಲ್ಲ, ಡೀಪ್ ಅಂದ್ರೆ ಓಷನ್ ಒಳಗಡೆ, ಪೂರ್ತಿ ಒಳಗಡೆ ಆ ಒಂದು ವಾಟರ್ ಇಂದ ಮತ್ತೆ ಸರ್ಫೇಸ್ ವಾಟರ್ದು ಡಿಫರೆನ್ಸ್ ತಗೊಂಡು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡುತ್ತೆ. ಓಕೆನಾ. ಸೊ ಇಲ್ಲಿ ನಾವು ವರ್ಕಿಂಗ್ ಫ್ಲೂಯಿಡ್ ನ ತಗೊಂತೀವಿ. ಓಕೆನಾ. ವಿಚ್ ಇಸ್ ದ ವರ್ಕಿಂಗ್ ಫ್ಲೂಯಿಡ್ ಅಂತ ಅಂದ್ರೆ, ಅದು ಲೋ ಬಾಯ್ಲಿಂಗ್ ಪಾಯಿಂಟ್ ಇರುವಂತ ವರ್ಕಿಂಗ್ ಫ್ಲೂಯಿಡ್ ನ ನಾವು ತಗೊಂತೀವಿ. ದಟ್ ಇಸ್ ವಾಟ್ NH3. ಓಕೆ. ಸೊ ಇವಾಗ ನಾವು ವರ್ಕಿಂಗ್ ನ ನೋಡ್ತಾ ಹೋಗೋಣ. ಇಲ್ಲಿ ಓಟೆಕ್ ಯೂಸಸ್ ಅ ವಾರ್ಮ್ ಸರ್ಫೇಸ್ ವಾಟರ್. ನಾನು ಹೇಳಿದೆ ಟೆಂಪರೇಚರ್ ಡಿಫರೆನ್ಸ್ ಬರುತ್ತೆ. ಯಾವ್ದು ಟೆಂಪರೇಚರ್ ಡಿಫರೆನ್ಸ್, ಫಸ್ಟಿಗೆ ಸರ್ಫೇಸ್ ವಾಟರ್ನ ತಗೊಂತಾರೆ, ಮೇಲ್ಗಡೆ ಇರೋದು. ಅದ್ರದ್ದು ಟೆಂಪರೇಚರ್ ಅರೌಂಡ್ ಏನಿಲ್ಲ ಅಂದ್ರೂ 25 ಡಿಗ್ರಿ ಇರುತ್ತೆ. ಇದೇನ್ ಮಾಡುತ್ತೆ, ಇದೇನ್ ಮಾಡುತ್ತೆ ಅಂದ್ರೆ, ವರ್ಕಿಂಗ್ ಫ್ಲೂಯಿಡ್ ನಾವು ಯೂಸ್ ಮಾಡ್ತೀವಲ್ವಾ, ಅಮೋನಿಯಾನ, ಅದನ್ನ ವೇಪರೈಸ್ ಮಾಡುತ್ತೆ ಎವಾಪರೇಟರ್ ಅಲ್ಲಿ. ಸೊ ದಟ್ ಇಸ್ ವಾಟ್ ದ ಯೂಸ್ ಆಫ್ ದ ಸರ್ಫೇಸ್ ವಾಟರ್. ಓಕೆ. ಆಮೇಲೆ ಈ ಎವಾಪರೇಟರ್ ಎಕ್ಸ್ಪ್ಯಾಂಡ್ಸ್ ಅಂಡ್ ರೋಟೇಟ್ಸ್ ದ ಟರ್ಬೈನ್. ಇವಾಗ ಅಮೋನಿಯಾ ಇರುತ್ತಲ್ವಾ, ಅದನ್ನೇನ್ ಮಾಡುತ್ತೆ, ಈ ಸರ್ಫೇಸ್ ವಾಟರು ಎವಾಪರೇಟ್ ಮಾಡ್ಬಿಟ್ಟು ಸ್ಟೀಮ್ ತರ ಕನ್ವರ್ಟ್ ಆಗುತ್ತೆ. ಅದನ್ನೇನ್ ಮಾಡ್ತಾರೆ, ಇವಾಗ ಇಲ್ಲಿ ಕಳಿಸ್ತಾರೆ, ಎಲ್ಲಿಗೆ, ಟರ್ಬೈನ್ಗೆ ಕಳಿಸ್ತಾರೆ. ಓಕೆನಾ. ಆ ಟರ್ಬೈನ್, ಈ ಸ್ಟೀಮ್ ಇಂದ ಏನಾಗುತ್ತೆ, ಆ ಟರ್ಬೈನು ರೊಟೇಟ್ ಆಗುತ್ತೆ ಮತ್ತೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾರೆ. ಆಮೇಲೆ ವೇಪರ್ ಈಸ್ ದೆನ್ ಕೂಲ್ಡ್ ಬೈ ದ ಡೀಪರ್ ಸಿ ವಾಟರ್. ಮತ್ತೆ ಆ ವೇಪರ್ ಕೂಲ್ ಆಗ್ಬೇಕಲ್ವಾ. ಕೂಲ್ ಆಗ್ಬೇಕಂದ್ರೆ, ಇಲ್ಲ ನಿನಗೆ ಕೂಲಿಂಗ್ ವಾಟರ್ನ ಇಟ್ಟಿರ್ಬೇಕಿತ್ತು. ಸೊ ಇಲ್ಲ ಅಂತಂದ್ರೆ, ಇವಾಗ ನೀವು ಕೂಲ್ ಹೆಂಗ್ ಮಾಡ್ತೀರಾ ಅಂತಂದ್ರೆ, ಡೀಪ್ ಸಿ ಅಲ್ಲಿ ಅಂದ್ರೆ ಕೆಳಗಡೆ ತುಂಬಾ ಕೋಲ್ಡ್ ಇರುತ್ತೆ ವಾಟರು. ಆ ಕೋಲ್ಡ್ ವಾಟರ್ನ ಏನ್ ಮಾಡ್ತೀರಾ, ಪಂಪ್ ಮಾಡ್ತೀರಾ. ಆ ಕೋಲ್ಡ್ ವಾಟರ್ನ ಯೂಸ್ ಮಾಡ್ಕೊಂಡು ಅಮೋನಿಯಾನ ನೀವೇನ್ ಮಾಡ್ತೀರಾ, ಕಂಡೆನ್ಸ್ ಮಾಡ್ತೀರಾ, ಅಂದ್ರೆ ವಾಪಸ್ ಲಿಕ್ವಿಡ್ಗೆ ಕನ್ವರ್ಟ್ ಮಾಡ್ತೀರಾ. ಇವಾಗ ನೀವು ಕೆಳಗಡೆಯಿಂದ ವಾಟರ್ ತಗೊಂತೀರಲ್ವಾ, ಅದ್ರದ್ದು ಟೆಂಪರೇಚರ್ ಏನಿಲ್ಲ ಅಂದ್ರೂ 5 ಡಿಗ್ರಿ ಇರುತ್ತೆ. ಓಕೆನಾ. ಈ ಕಂಡೆನ್ಸ್ಡ್ ವರ್ಕಿಂಗ್ ಫ್ಲೂಯಿಡ್ ನ ಬ್ಯಾಕ್ ಇನ್ ಟು ದ ಲಿಕ್ವಿಡ್. ಸೊ ಇಟ್ ಕ್ಯಾನ್ ಬಿ ಯೂಸ್. ಮತ್ತೆ ಅದನ್ನ ವಾಪಸ್ ಲಿಕ್ವಿಡ್ ಕನ್ವರ್ಟ್ ಮಾಡ್ಬಿಟ್ಟು ಅದನ್ನ ಏನ್ ಮಾಡ್ತೀರಾ, ರಿಯೂಸ್ ಮಾಡ್ಕೊಳ್ತೀರಾ. ಸೊ ಇದೇ ರೀತಿ ನೀವು ಕಂಟಿನ್ಯೂಸ್ ಆಗಿ ಏನ್ ಮಾಡ್ಬೋದು, ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ಬೋದು. ಸೊ ದ ಅಮೌಂಟ್ ಆಫ್ ಎನರ್ಜಿ ಕ್ರಿಯೇಟೆಡ್ ಡಿಪೆಂಡ್ಸ್ ಅಪಾನ್ ದ ಅಮೌಂಟ್ ಆಫ್ ವಾಟರ್ ಅವೈಲಬಲ್ ಟು ಕೂಲ್ ಆರ್ ದ ಹೀಟ್ ದ ವರ್ಕಿಂಗ್ ಫ್ಲೂಯಿಡ್. ಸೊ ಅಮೌಂಟ್ ಆಫ್ ಎನರ್ಜಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ,
ನೀವು ಎಷ್ಟು ಅಮೌಂಟ್ ಆಫ್ ವಾಟರ್ನ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಈ ಒಂದು ಡಯಾಗ್ರಾಮ್ ಏನು ಮಾಡ್ತೀರಾ, ಸರ್ಫೇಸ್ ವಾಟರ್ ಅಂದರೆ ಮೇಲ್ಗಡೆ ಇರೋಂಥ ವಾಟರ್ನ ತಗೊಳ್ತೀರಾ. ತಗೊಂಡ್ಬಿಟ್ಟು ಏನು ಮಾಡ್ತೀರಾ, ಇಲ್ಲಿ ಎವಾಪರೇಟರಲ್ಲಿ ಏನಾಗಿರುತ್ತೆ, ಇದು ವರ್ಕಿಂಗ್ ಫ್ಲೂಯಿಡ್ ಇರುತ್ತೆ. ಇದರಲ್ಲಿ ವರ್ಕಿಂಗ್ ಫ್ಲೂಯಿಡ್ ಅಂದರೆ ಇದು NH3, ಅದನ್ನು ಸೆಕೆಂಡ್ರಿ ಫ್ಲೂಯಿಡ್ ಅಂತಲೂ ಕೂಡ ಕರೀತಾರೆ. ಸೊ ಈ ಒಂದು ಸರ್ಫೇಸ್ ವಾಟರಿಂದ ನೀವೇನು ಮಾಡ್ತೀರಾ, ಈ ಒಂದು ಅಮೋನಿಯಾನ ನೀವು ಎವಾಪರೇಟ್ ಮಾಡ್ತೀರಾ. ಎವಾಪರೇಟ್ ಮಾಡಿಬಿಟ್ಟು ಎಲ್ಲಿ ಕಳಿಸ್ತೀರಾ, ಟರ್ಬೈನಿಗೆ ಕಳಿಸ್ತೀರಾ. ಅದು ಸ್ಟೀಮ್ ಆಗಿ ಕನ್ವರ್ಟ್ ಆಗಿರುತ್ತೆ. ಓಕೆನಾ? ಆ ಸ್ಟೀಮ್ ಇಂದ ಏನಾಗುತ್ತೆ, ಟರ್ಬೈನು ರೊಟೇಟ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಟು, ಅಂದ್ರೆ ಒಳಗಡೆ ಬ್ಲೇಡ್ಸ್ ಎಲ್ಲ ರೊಟೇಟ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಟು ಏನಾಗುತ್ತೆ, ಪವರ್ ಜನರೇಟ್ ಮಾಡುತ್ತೆ. ಆ ಒಂದು ಪವರ್ನ ನೀವೇನ್ ಮಾಡ್ತೀರಾ, ಕಂಡೆನ್ಸರ್ ಕಳಿಸ್ತೀರಾ. ಇಲ್ಲಿಂದ ಕೂಲ್ ವಾಟರ್ ಏನಾಗ್ತಿದೆ, ನೀವು ಮೇಲಕ್ಕೆ ಪಂಪ್ ಮಾಡ್ತೀರಾ. ಆ ಕೂಲ್ ವಾಟರ್ ಇಂದ ಏನಾಗುತ್ತೆ, ಎವಾಪರೇಟರು ಎವಾಪರೇಟ್ ಅಂತಾನೆ ಸ್ಟೀಮ್ ಏನಾಗುತ್ತೆ, ವಾಪಸ್ಸು ಕಂಡೆನ್ಸ್ ಆಗುತ್ತೆ, ಅಂದ್ರೆ ವಾಪಸ್ಸು ಲಿಕ್ವಿಡ್ ಫಾರ್ಮಿಗೆ ಕನ್ವರ್ಟ್ ಆಗುತ್ತೆ. ಅಷ್ಟೇ, ಮತ್ತೆ ವಾಪಸ್ಸು ಅದನ್ನ ರಿಯೂಸ್ ಮಾಡ್ಕೊಳ್ತೀರಾ. ಓಕೆನಾ? ಜನರಲಿ ಇದನ್ನ ನೀವು ಕ್ಲೋಸ್ಡ್ ಓಟೆಕ್ ಅಂತಾನೆ ಹೇಳ್ಬೋದು. ಓಕೆನಾ? ಹಿಂಗೆ ಬರಿಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ವಾಟ್ ಆರ್ ದ ಪ್ರಾಬ್ಲಮ್ಸ್ ಅಸೋಸಿಯೇಟೆಡ್ ವಿತ್ ದ ಓಟೆಕ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ಗೆ ಹೀಟ್ ಎಕ್ಸ್ಚೇಂಜ್ ಅಲ್ಲಿ ಏನಾಗುತ್ತೆ ಅಪ್ಪ ಅಂದ್ರೆ, ಇವಾಗ ನಾವು ಓಟೆಕ್ ಅಲ್ಲಿ ಸ್ಮಾಲ್ ಟೆಂಪರೇಚರ್ ಡಿಫ್ರೆನ್ಸ್ ನ ಪ್ರಿಫರ್ ಮಾಡ್ತೀವಿ. ಅಂದ್ರೆ ಇವಾಗ ಕೋಲ್ಡ್ ಮತ್ತೆ ವಾರ್ಮ್ ವಾಟರ್ ಮಧ್ಯೆ ಸ್ಮಾಲ್ ಟೆಂಪರೇಚರ್ ಡಿಫ್ರೆನ್ಸ್ ಇರಬೇಕು. ಈ ತರ ಸ್ಮಾಲ್ ಡಿಫ್ರೆನ್ಸ್ ಇರೋದ್ರಿಂದ ಏನಾಗುತ್ತೆ, ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಆಮೇಲೆ ನಮಗೆ ಲಾರ್ಜ್ ಅಮೌಂಟ್ ಆಫ್ ಸಿ ವಾಟರ್ ಕೂಡ ಪಂಪ್ ಮಾಡಬೇಕಾಗತ್ತೆ. ಓಕೆನಾ? ಸೊ ನಮಗೆ ಇವಾಗ ಒಂದು ಸ್ವಲ್ಪ ಪವರ್ ಬೇಕು ಅಂದ್ರೂ ಜಾಸ್ತಿ ವಾಟರ್ನ ಪಂಪ್ ಮಾಡಬೇಕು. ಆಮೇಲೆ ಇಲ್ಲೇನಾಗುತ್ತೆ ಅಂದ್ರೆ, ಹೀಟ್ ಎಕ್ಸ್ಚೇಂಜರ್ಸು ಕೊರೋಡ್ ಆಗಬಾರ್ದು. ಅಂದ್ರೆ ಇವಾಗ ಯೂಶಲಿ ಓಷನ್ಸ್ ಅಲ್ಲೆಲ್ಲ ವಾಟರ್ ಉಪ್ಪುಪ್ಪಾಗಿರುತ್ತೆ. ಸೊ ಅದರಿಂದ ಏನಂದ್ರೆ ಇಲ್ಲಿ ಕೊರೋಡ್ ಆಗಬಾರ್ದು, ಕೊರೋಷನ್ ರೆಸಿಸ್ಟೆಂಟ್ ಆಗಿರಬೇಕು ಆ ಒಂದು ಹೀಟ್ ಎಕ್ಸ್ಚೇಂಜ್. ಓಕೆನಾ? ಸೊ ಈ ತರ ಟೆಂಪರೇಚರ್ ಡಿಫ್ರೆನ್ಸ್ ಸ್ಮಾಲ್ ಆಗಿರೋದ್ರಿಂದ ಓಟೆಕ್ ಏನ್ ಮಾಡುತ್ತೆ, ಲೆಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದರಿಂದ ನಮಗೆ ತುಂಬಾ ಲಾರ್ಜ್ ಹೀಟ್ ಎಕ್ಸ್ಚೇಂಜಸ್ ಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಬಯೋಫೌಲಿಂಗ್ ಪ್ರಾಬ್ಲಮ್ ಅಂತ ಅಂದ್ರೆ, ಜನರಲ್ ಆಗಿ ಇವಾಗ ಆಲ್ಗೆ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಅಥವಾ ಬೇರೆ ಬೇರೆ ಸಣ್ಣ ಮೈಕ್ರೋ ಆರ್ಗ್ಯಾನಿಸಮ್ ಏನಾಗ್ಬಿಡುತ್ತೆ, ಹೀಟ್ ಎಕ್ಸ್ಚೇಂಜಸ್ಗೆ ಅಂಟ್ಕೊಂಡ್ಬಿಡುತ್ತೆ. ಓಕೆನಾ? ಹೀಟ್ ಎಕ್ಸ್ಚೇಂಜಸ್ ಸರ್ಫೇಸ್ ಮೇಲೆ ಅಂಟ್ಕೊಂಡಿರುತ್ತೆ. ಸೊ ಇದರಿಂದ ಏನಾಗುತ್ತೆ, ಹೀಟ್ ಟ್ರಾನ್ಸ್ಫರ್ ಆಗೋದು ಕಡಿಮೆ ಆಗ್ಬೋದು, ಎಫಿಷಿಯನ್ಸಿ ರಿಡ್ಯೂಸ್ ಆಗ್ಬೋದು. ಆಮೇಲೆ ಇದರಿಂದ ನಮಗೆ ಏನು ಬೇಕು ಅಂದರೆ, ಫ್ರೀಕ್ವೆಂಟ್ ಆಗಿ ನಾವು ಕ್ಲೀನ್ ಮಾಡ್ತಾ ಇರಬೇಕು, ಆ ರಿಕ್ವೈರ್ಮೆಂಟ್ ಕೂಡ ಇರುತ್ತೆ. ಸೊ ಮರೈನ್ ಆರ್ಗಾನಿಸಮ್ ಏನಾಗ್ಬಿಡುತ್ತೆ, ಈ ಎಕ್ವಿಪ್ಮೆಂಟ್ ಮೇಲೆ ಗ್ರೋ ಆಗ್ಬಿಟ್ಟು ಪರ್ಫಾರ್ಮೆನ್ಸ್ನ ಏನು ಮಾಡುತ್ತೆ, ಕಡಿಮೆ ಮಾಡುತ್ತೆ. ಓಕೆ, ನೆಕ್ಸ್ಟ್ ಒನ್ ಇಸ್ ಸೈಟ್ ಸೆಲೆಕ್ಷನ್ ಪ್ರಾಬ್ಲಮ್. ಈ ಒಂದು ಸೈಟ್ ಸೆಲೆಕ್ಷನ್ ಪ್ರಾಬ್ಲಮ್ ಅಂತ ಅಂದರೆ, ಸೊ ಓಟೆಕ್ ಹಿಂಗೆ ಟೆಂಪ್ರೇಚರ್ ಡಿಫ್ರೆನ್ಸ್ ಮೇಲೆ ವರ್ಕ್ ಆಗುತ್ತೆ ಅಲ್ವಾ. ನಮಗೆ ಟೆಂಪ್ರೇಚರ್ ಡಿಫ್ರೆನ್ಸು ಅಬೌಟ್ 20 to 25 ಡಿಗ್ರಿ ಸೆಲ್ಸಿಯಸ್ ನಮಗೆ ಬೇಕಾಗುತ್ತೆ. ಅಂದ್ರೆ ಸೂಟಬಲ್ ಲೊಕೇಶನ್ಸ್, ಈ ತರ ಸೂಟಬಲ್ ಲೊಕೇಶನ್ಸ್ ತುಂಬಾನೇ ಲಿಮಿಟೆಡ್. ಸೊ ಮೋಸ್ಟ್ಲಿ ಈ ತರ ಲೊಕೇಶನ್ಸ್ ನಾವು ಟ್ರಾಪಿಕಲ್ ಓಷನ್ಸ್ ಅಲ್ಲಿ ನೋಡಬಹುದು. ಓಕೆ, ದಟ್ ಇಸ್ ವಾಟ್ ಸೈಟ್ ಸೆಲೆಕ್ಷನ್ ಪ್ರಾಬ್ಲಮ್. ನೆಕ್ಸ್ಟ್ ಎನರ್ಜಿ ಯೂಟಿಲೈಸೇಷನ್ ಪ್ರಾಬ್ಲಮ್ ಅಂತ ಅಂದ್ರೆ, ತುಂಬಾ ಓಟೆಕ್ ಪ್ಲಾಂಟ್ಸ್ ಲೊಕೇಟೆಡ್ ಫಾರ್ ಫ್ರಮ್ ದ ಲ್ಯಾಂಡ್ ಇಂದ ತುಂಬಾ ದೂರ ಲೊಕೇಟ್ ಆಗಿರುತ್ತೆ ಓಟೆಕ್. ಸೊ ಇವಾಗ ಎಲೆಕ್ಟ್ರಿಸಿಟಿನ ಲೈಕ್ ಸೆಂಡಿಂಗ್ ಎಲೆಕ್ಟ್ರಿಸಿಟಿ ಆರ್ ಏನಂದ್ರೆ, ಇವಾಗ ಎಲೆಕ್ಟ್ರಿಸಿಟಿನ ಅಲ್ಲಿಂದ ಕಳಿಸೋದು ತುಂಬಾ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗೋಗ್ಬಿಡುತ್ತೆ. ಓಕೆ, ಲಾಂಗ್ ಟ್ರಾನ್ಸ್ಮಿಷನ್ ಕೇಬಲ್ ಕೂಡ ಬೇಕಾಗುತ್ತೆ. ಓಕೆ, ದಟ್ ಈಸ್ ವಾಟ್ ದ ಪ್ರಾಬ್ಲಮ್ ಆಫ್ ಎನರ್ಜಿ ಯೂಟಿಲೈಸೇಷನ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹೈ ಕಾಸ್ಟ್. ಆಬ್ವಿಯಸ್ಲಿ ಇವಾಗ ನೀವು ಏನಾದ್ರೂ ರೆನ್ಯೂವಬಲ್ ಎನರ್ಜಿ ರಿಲೇಟೆಡ್ ಪ್ರಾಜೆಕ್ಟ್ ಮಾಡ್ತಿದ್ದೀರಾ ಅಥವಾ ಏನೋ ಇನ್ಸ್ಟಾಲ್ಮೆಂಟ್ ಮಾಡ್ತಿದ್ದೀರಾ ಅಂತ ಅಂದರೆ, ಇನಿಷಿಯಲ್ ಆಗಿ ಕಾಸ್ಟ್ ತುಂಬಾನೇ ನೀವು ಇನ್ವೆಸ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಮೇಂಟೆನೆನ್ಸ್ ಪ್ರಾಬ್ಲಮ್ ಆಗಿರ್ಬೋದು. ಅಂದರೆ ತುಂಬ ಓಟೆಕ್ ಪ್ಲಾಂಟ್ಸು ಶೋರಿಂದ ಅಂದರೆ ದಡದಿಂದ ದೂರ ಇರುತ್ತೆ. ಅವಾಗೇ ಹೇಳಿದ್ನಲ್ಲ, ದಡದಿಂದ ದೂರ ಇರುತ್ತೆ. ಅದರಿಂದ ಇವಾಗ ಏನಾದರೂ ಆದರೆ ಮೇಂಟೆನೆನ್ಸು ಮತ್ತು ರಿಪೇರ್ ಮಾಡೋದಕ್ಕೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ, ಮತ್ತು ಸ್ವಲ್ಪ ಕಷ್ಟನೂ ಕೂಡ ಆ ಥರ ಮಾಡೋದಕ್ಕೆ. ಆಮೇಲೆ ಲೋ ಓವರ್ ಆಲ್ ಎಫಿಷಿಯನ್ಸಿ. ಇವಾಗ ನಿಮಗೆ ಎಫಿಷಿಯನ್ಸಿ ಅನ್ನೋದು ತುಂಬಾ ಕಡಿಮೆ. ಯಾಕೆ ಅಂತ ಅಂದರೆ, ಇಲ್ಲಿ ನಾವು ತುಂಬ ಕಡಿಮೆ ಟೆಂಪರೇಚರ್ ಡಿಫ್ರೆನ್ಸ್ ನಾವು ಪ್ರಿಫರ್ ಮಾಡ್ತಾ ಇದ್ದೀವಿ. ಓಕೆನಾ? ಅದರಿಂದ ಆಮೇಲೆ ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್ ಅಂದರೆ, ಪಂಪಿಂಗ್ ಲಾರ್ಜ್ ಅಮೌಂಟ್ ಆಫ್ ಡೀಪ್ ಸಿ ವಾಟರ್ ಮೇ ಅಫೆಕ್ಟ್ ದ ಮರೈನ್ ಸಿಸ್ಟಮ್. ಇವಾಗ ನೀವು ತುಂಬ ಲಾರ್ಜ್ ಅಮೌಂಟ್ ಆಗಿ ಡೀಪ್ ಸಿ ವಾಟರ್ನ ನೀವು ಪಂಪ್ ಮಾಡ್ತಿದ್ದೀರಾ ಮೇಲ್ಗಡೆ ಅಂತ ಅಂದರೆ, ಪಂಪ್ ಮಾಡ್ಕೊಳ್ತಿದ್ದೀರಾ ಅಂತ ಅಂದರೆ, ಮರೈನ್ ಸಿಸ್ಟಮಿಗೆ ಅದು ತುಂಬಾ ಎಫೆಕ್ಟ್ ಆಗುತ್ತೆ. ಇವಾಗ ಹೀಟ್ ಎಕ್ಸ್ಚೇಂಜಸ್ ಇಂದ ಏನಾಗುತ್ತೆ, ವಾಟರ್ ಎಲ್ಲ ಮಿಕ್ಸ್
ಮಿಕ್ಸ್ ಆಗುತ್ತೆ. ವಾಟರ್ ಮಿಕ್ಸ್ ಆಗುತ್ತೆ ಅಂದರೆ ಲೈಕ್ ಇವಾಗ ಡೀಪ್ ಸಿ ವಾಟರಿಂದ ತಗೊಂಡಿರ್ತೀರಾ. ಸೊ ಆಮೇಲೆ ಹೀಟ್ ಎಕ್ಸ್ಚೇಂಜ್ ಆಗುತ್ತೆ. ಅದು ಸೊ ಲೈಕ್ ಏನಂದ್ರೆ ಅದು ವಾಪಸ್ ನೀವು ಸೀಗೆ ಬಿಡ್ತೀರಾ ಅದನ್ನ. ವಾಪಸ್ ನೀವು ಓಷನ್ಗೆ ಬಿಡ್ತೀರಾ ಅದೆಲ್ಲ ಆದ್ಮೇಲೆ. ಓಕೆನಾ? ಅದರಿಂದ ಏನಾಗುತ್ತೆ ಮರೈನ್ ಸಿಸ್ಟಮ್ಸ್ಗೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಫಂಡಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ tidal power plant. Tidal power or the tidal energy is a form of hydropower that converts the energy obtained from the tides into the useful form of power, mainly electricity. ಸೊ ಇವಾಗ ನಮಗೆ ಟೈಡಲ್ ಪವರ್ ಅಂದ್ರೆ ಏನಂತ ಗೊತ್ತು. ಇವಾಗ ರೈಸ್ ಅಂಡ್ ಫಾಲ್ ಆಫ್ ಸಿ ವಾಟರ್ ಇಂದ ನಾವೇನ್ ಮಾಡ್ತೀವಿ, ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತೀವಿ. ಸೊ ಇದಕ್ಕೆ ನಮಗೆ ಗ್ರಾವಿಟೇಷನಲ್ ಪುಲ್ ಆಫ್ ಸನ್ನು ಮೂನು ಎಲ್ಲ ಮ್ಯಾಟ್ರ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಇವಾಗ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ನಾವು ನೋಡ್ತಾ ಹೋಗೋದಾದ್ರೆ, ಇವಾಗ ಸಿ ವಾಟರ್ ಏನಾಗುತ್ತೆ, ಕೆಲವೊಂದ್ಸತಿ ಮೇಲೆ ಬರುತ್ತೆ, ಕೆಲವೊಂದ್ಸತಿ ಕೆಳಗಡೆ ಹೋಗುತ್ತೆ ದಿನ. ಓಕೆನಾ? ನಮಗೆ ಈ ಮೂಮೆಂಟ್ ಆಫ್ ದ ವಾಟರ್ ಏನ್ ಮಾಡುತ್ತೆ, ಇದು ಏನೋ ಟರ್ಬೈನ್ಸ್ ನ ರೊಟೇಟ್ ಮಾಡುತ್ತೆ, ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡುತ್ತೆ. ಓಕೆನಾ? ದಟ್ ಈಸ್ ಒನ್ ಕ್ಯಾರೆಕ್ಟರಿಸ್ಟಿಕ್ಸ್. ಆಮೇಲೆ ಇನ್ನ ಏನು ಹೇಳ್ಬೋದು. ಸೊ ನೆಕ್ಸ್ಟ್ ಇದೇನಾಗುತ್ತೆ, ಟೈಡ್ಸ್ ಎಲ್ಲ ಹೆಂಗೆ ಅಕ್ಕರ್ ಆಗುತ್ತೆ ಅಂದ್ರೆ ಗ್ರಾವಿಟೇಷನಲ್ ಪುಲ್ ಆಫ್ ಸನ್ ಅಂಡ್ ಮೂನ್ ಇಂದ ಈ ಒಂದು ಟೈಡ್ಸ್ ಅಕ್ಕರ್ ಆಗೋದು. ಸೊ ಅದರಿಂದ ಟೈಡಲ್ ಪವರು ಡಿಫ್ರೆಂಟ್ ಫ್ರಮ್ ದ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ಗಳಿಂದ. ಆಮೇಲೆ ಜಾಸ್ತಿ ಟೈಡ್ ರೇಂಜ್ ಇದ್ರೆ ನಮಗೆ ತುಂಬಾ ಏನಿರುತ್ತೆ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದು. ಆಮೇಲೆ ಇನ್ನೂ ಏನು ಹೇಳ್ಬೋದು, ಇವಾಗ ಅಕಸ್ಮಾತ್ ಏನಾದರೂ ಇವಾಗ ವಾಟರ್ ಏನಾಗಿರುತ್ತೆ ತುಂಬ ಡೆನ್ಸ್ ಆಗಿರುತ್ತೆ. ಇವಾಗ ಏರ್ ಕಂಪೇರ್ ಮಾಡಿದ್ರೆ ಏನಾಗಿರುತ್ತೆ, ತುಂಬ ಡೆನ್ಸ್ ಆಗಿರುತ್ತೆ, 1000 ಟೈಮ್ಸ್ ಡೆನ್ಸ್ ಅಂತಲೇ ಹೇಳ್ಬೋದು. ಸೊ ಅದರಿಂದ ಟೈಡಲ್ ಟರ್ಬೈನ್ಸ್ ಕ್ಯಾನ್ ಜನರೇಟ್ ದ ಎಲೆಕ್ಟ್ರಿಸಿಟಿ ಈವನ್ ವೆನ್ ದ ವಾಟರ್ ಮೂವ್ ಸ್ಲೋಲಿ ಅಲ್ವಾ? ಸೊ ತುಂಬಾ ಡೆನ್ಸ್ ಆಗಿರೋದ್ರಿಂದ ಟರ್ಬೈನ್ಸು ಕಡಿಮೆ ವಾಟರ್ ಫ್ಲೋ ಆಗ್ತಿದ್ರು ಕೂಡ ನೀವು ಜನರೇಟ್ ಮಾಡ್ಬೋದು. ಆಮೇಲೆ ಯಾವುದೇ ರೀತಿ ಫ್ಯೂಯಲ್ ಇಲ್ಲಿ ಬರ್ನ್ ಮಾಡ್ತಿಲ್ಲ, ಆಮೇಲೆ ಪೊಲ್ಯೂಷನ್ ಇಲ್ಲ, ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಇಲ್ಲ, ಮತ್ತೆ ಎಕೋ ಫ್ರೆಂಡ್ಲಿ. ಸೊ ನಿಮ್ಗೆ ಏನೇನು ರೆನ್ಯೂವಬಲ್ ಎನರ್ಜಿ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅದನ್ನೆಲ್ಲ ಬರ್ದಾಕ್ವಿ ಹೇಳ್ತೀನಿ ನಾನು. ಓಕೆ, ಸೊ ಇವಾಗ ಟೈಡ್ಸ್ ಎಲ್ಲ ಹೆಂಗ್ ಅಕ್ಕರ್ ಆಗುತ್ತೆ, ನ್ಯಾಚುರಲಿ ದಿನ ಅಕ್ಕರ್ ಆಗುತ್ತೆ, ಬಟ್ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ ಯಾವಾಗ ದೊಡ್ಡ ದೊಡ್ಡ ಟೈಡ್ಸ್ ಬರುತ್ತೆ ಆ ಥರ. ಆಮೇಲೆ ಇನ್ನೂ ಒಂದು ಏನು ಹೇಳ್ಬೋದು ಅಂದರೆ, ಇವಾಗ ಜನಗಳಿಗೆ ನಮಗೆ ಎಲೆಕ್ಟ್ರಿಸಿಟಿ 24 ಗಂಟೆ ನಮಗೆ ಎಲೆಕ್ಟ್ರಿಸಿಟಿ ಬೇಕು. ಆದರೆ ಈ ಟೈಡ್ಸ್ ಈ ಥರ ಟೈಡ್ಸ್ ಎಲ್ಲ ಅಕ್ಕರ್ ಆಗೋದೇ ಸಮ್ ಟೈಮ್ ಇರುತ್ತೆ, ಡ್ಯೂರೇಷನ್ ಇರುತ್ತೆ. ಐ ಗೆಸ್ 12.5 ಅವರ್ಸ್ ಆದಮೇಲೆ ಮಾತ್ರನೇ ಆ ಥರ ಟೈಡ್ಸ್ಗಳು ಬರೋದು. ಸೊ ಅವಾಗ ಮಾತ್ರ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಕೊಬೇಕು. ಸೊ ಈ ಥರ ಎಲ್ಲ ಇರುತ್ತೆ ಅಲ್ವಾ? ಸೊ ದಟ್ ಈಸ್ ವಾಟ್. ಸೊ ನಿಮಗೆ ಏನೇನು ರಿನ್ಯೂವಬಲ್ ಎನರ್ಜಿ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಗೊತ್ತಲ್ವಾ, ನೀವು ಅದನ್ನೇ ಬರ್ದಾಕಿ. ಸೊ let me read what I have written. So it is only a renewable energy source that depends upon, yes ನಾನು ಹೇಳ್ದೆ ಅಲ್ವಾ, ಇದೊಂದೇ ರಿನ್ಯೂವಬಲ್ ಎನರ್ಜಿ ಸೋರ್ಸು ಗ್ರಾವಿಟೇಷನಲ್ ಇಂಟ್ರಾಕ್ಷನ್ ಮೇಲೆ ಡಿಪೆಂಡ್ ಆಗಿರೋದು. ಆಮೇಲೆ ಪವರ್ ಜನರೇಷನ್ ಇನ್ಕ್ರೀಸ್ ಆಗುತ್ತೆ ಯಾವಾಗ, ವಿತ್ ದ ಗ್ರೇಟರ್ ಟೈಡಲ್ ರೇಂಜ್. ಯಾವಾಗ ಟೈಡಲ್ ರೇಂಜ್ ಜಾಸ್ತಿ ಇರುತ್ತೆ ಪವರ್ ಜನರೇಷನ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಮೇಲೆ ಇವಾಗ 1000 ಟೈಮ್ಸ್ ಏರು 1000 ಟೈಮ್ಸ್ ಡೆನ್ಸರ್ ಇರುತ್ತೆ, ಅದರಿಂದ ಸ್ವಲ್ಪ ನಮಗೆ ವಾಟರ್ ಸಿಕ್ಕಿದ್ರು ಕೂಡ ನಮಗೆ ಏನು ಮಾಡ್ಬೋದು, ಜನರೇಟ್ ಮಾಡ್ಬೋದು ಎಲೆಕ್ಟ್ರಿಸಿಟಿನ. ಆಮೇಲೆ ಟೈಡಲ್ ಟರ್ಬೈನ್ಸ್ ಕ್ಯಾನ್ ಆಪರೇಟ್ ಎಫಿಷಿಯೆಂಟ್ಲಿ ಅಟ್ ದ ವಾಟರ್ ಲೋ ಲೆವೆಲ್, ವಾಟರ್ ಸ್ಪೀಡ್ ಅಟ್ ದ ಲೋ. ಹೌದು. ಆಮೇಲೆ ಟೈಡಲ್ ಎನರ್ಜಿ ಈಸ್ ಅ ಕ್ಲೀನ್ ಸೋರ್ಸ್. ಹೌದು, ಇದೊಂದು ಕ್ಲೀನ್ ಸೋರ್ಸ್ ಎನರ್ಜಿ, ಮತ್ತೆ ಇದು ರೆನ್ಯೂವಬಲ್ ಎನರ್ಜಿ ಮತ್ತೆ ಸಸ್ಟೈನಬಲ್ ಎನರ್ಜಿ. ಆಮೇಲೆ ಟೈಡಲ್ ಪವರ್ ಇಸ್ ಹೈಲಿ ಪ್ರಿಡಿಕ್ಟೇಬಲ್ ಬಿಕಾಸ್ ಟೈಡಲ್ ಮೂಮೆಂಟ್ಸ್ ಕ್ಯಾನ್ ಬಿ ಅಕ್ಯುರೇಟ್ಲಿ ಫೋರ್ಕಾಸ್ಟ್. ಆಮೇಲೆ ದೇರ್ ಇಸ್ ನೋ ಡೈರೆಕ್ಟ್ ಇಂಪ್ಯಾಕ್ಟ್ ಆನ್ ದ ಕ್ಲೈಮೇಟ್ ಚೇಂಜ್. ಯಾವುದೇ ರೀತಿ ಕ್ಲೈಮೇಟ್ ಚೇಂಜ್ ಇದ್ರ ಮೇಲೆ ಇಂಪ್ಯಾಕ್ಟ್ ಮಾಡೋದಿಲ್ಲ. ಆಮೇಲೆ ಟೈಡಲ್ ಎನರ್ಜಿ ಹ್ಯಾಸ್ ಗುಡ್ ಪೊಟೆನ್ಷಿಯಲ್ ಫಾರ್ ದ ಫ್ಯೂಚರ್ ಲಾರ್ಜ್ ಸ್ಕೇಲ್ ಎಲೆಕ್ಟ್ರಿಸಿಟಿ ಜನರೇಷನ್ ಇನ್ ದ ಸೂಟಬಲ್ ಕೋಸ್ಟಲ್ ರೀಜನ್. ತಲೆ ಕೆಡ್ಸ್ಕೊಬೇಡಿ ಗೈಸ್, ನಿಮಗೆ ಈ ಒಂದು ಪಾಯಿಂಟ್ಸ್ಗಳು ಅರ್ಥ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಅವಾಗೆ ಸ್ಟಾರ್ಟಿಂಗಲ್ಲಿ ಏನೇನು ಹೇಳ್ದೆ ಅಲ್ವಾ ಅದನ್ನ ಕೇಳಿಸ್ಕೊಂಡು ಅದನ್ನೇ ಬರೀರಿ. ಓಕೆನಾ? ತಲೆ ಕೆಡ್ಸ್ಕೊಬೇಡಿ. ಸೊ ಜಸ್ಟ್ ಅವ್ರು ಕೇಳಿರೋದು ಕ್ಯಾರೆಕ್ಟರಿಸ್ಟಿಕ್ಸ್. ನಿಮಗೆ ಟೈಡಲ್ ಎನರ್ಜಿ ಬಗ್ಗೆ ಏನೇನು ಗೊತ್ತು, ಟೈಡಲ್ ಎನರ್ಜಿ ಏನು, ಅದನ್ನ ಎಲ್ಲ ಬರಿತಾ ಹೋಗಿ ಅಷ್ಟೇ. ನೀವು ಇದನ್ನೇ ಬರಿಬೇಕಂತ ಏನು ರೂಲ್ಸ್ ಇಲ್ಲ. ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಟೈಡಲ್ ಎನರ್ಜಿ, ಅದಕ್ಕೆ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಹೆಂಗೆ ಟೈಡಲ್ ಎನರ್ಜಿ ಜನರೇಟ್ ಆಗುತ್ತೆ, ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಟೈಡಲ್ ಎನರ್ಜಿ ಏನು, ಇಷ್ಟೆಲ್ಲ ಬರ್ಕೊಳ್ತಾ ಹೋಗಿ ಅಷ್ಟೇ.
ಓಕೆ. ನೆಕ್ಸ್ಟ್ ಕ್ವೆಶ್ಚನ್ ಬಂದು ವಾಟ್ ಆರ್ ದ ಅಡ್ವಾಂಟೇಜ್ ಅಂಡ್ ಲಿಮಿಟೇಷನ್ಸ್ ಆಫ್ ಟೈಡಲ್ ಎನರ್ಜಿ? ಅಡ್ವಾಂಟೇಜ್ ಏನು ಮತ್ತೆ ಲಿಮಿಟೇಷನ್ಸ್ ಏನು? ಇದಕ್ಕೂ ಕೂಡ ನೀವು ಅಡ್ವಾಂಟೇಜಸ್ಸಿಗೆ ಲೈಕ್ ರಿನ್ಯೂವಬಲ್ ಎನರ್ಜಿಗೆ ಏನೇನು ಅಡ್ವಾಂಟೇಜಸ್ ಇದೆಯಲ್ವಾ, ಎಕೋ ಫ್ರೆಂಡ್ಲಿ ಆಗಿರ್ಬೋದು, ಆಮೇಲೆ ಕ್ಲೀನ್ ಎನರ್ಜಿ ಆಗಿರ್ಬೋದು, ನೋ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಆಗಿರ್ಬೋದು. ಸೊ ಇದನ್ನೆಲ್ಲ ಬರೆದ್ರು ಕೂಡ ನಡೆಯುತ್ತೆ, ಬಟ್ ಎಕ್ಸ್ಪ್ಲನೇಷನ್ ಮಾಡಬೇಕಷ್ಟೇ. ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ ಅಂದರೆ ಇದು ಎನರ್ಜಿ ಏನು ಮಾಡ್ತೀರಾ ಕಂಟಿನ್ಯೂಸ್ ಆಗಿ ಅವೈಲಬಲ್ ಇರುತ್ತೆ, ಯಾಕಂದರೆ ಟೈಡ್ಸ್ ಅಲ್ವಾ. ಸೊ ಟೈಡ್ಸಿಂದ ನಮಗೆ ಯಾವಾಗಲೂ ಅಷ್ಟೇ ಎನರ್ಜಿ ಕಂಟಿನ್ಯೂಸ್ ಆಗಿ ಅವೈಲಬಲ್ ಇರುತ್ತೆ. ಮತ್ತು ಕ್ಲೀನ್ ಎನರ್ಜಿ, ಯಾವುದೇ ರೀತಿ ಗ್ರೀನ್ ಹೌಸ್ ಗ್ಯಾಸಸ್ನ ಇದು ಪ್ರೊಡ್ಯೂಸ್ ಮಾಡೋದಿಲ್ಲ, ಅದಕ್ಕೆ ಇದನ್ನು ನಾವು ಕ್ಲೀನ್ ಎನರ್ಜಿ ಅಂತ ಕರಿತೀವಿ. ಅದಾದಮೇಲೆ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಅಂದರೆ ಯಾವುದೇ ರೀತಿ ಏನು ಮಾಡೋದಿಲ್ಲ, ಎನ್ವಿರಾನ್ಮೆಂಟ್ಗಾಗಲಿ ಅಲ್ಲಿರುವಂಥ ಎಕೋಸಿಸ್ಟಮ್ಸ್ಗಾಗಲಿ ಏನು ಮಾಡೋದಿಲ್ಲ, ಸ್ವಲ್ಪ ಎಫೆಕ್ಟ್ ಮಾಡೋದಿಲ್ಲ. ಓಕೆನಾ, ಅದರಿಂದ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ. ಮತ್ತು ಪ್ರಿಡಿಕ್ಟಬಲ್ ಸೋರ್ಸ್. ಸೊ ಟೈಡ್ಸ್ ಕ್ಯಾನ್ ಅಕ್ಕರ್ ರೆಗ್ಯುಲರ್ಲಿ ಡ್ಯೂ ಟು ಅರ್ತ್ ಆ್ಯಂಡ್ ಮೂನ್ ಸಿಸ್ಟಮ್. ಸೊ ಅರ್ತ್ ಮೂನ್ ಸಿಸ್ಟಮ್ ಇರೋದ್ರಿಂದ ಟೈಡಲ್ ಎನರ್ಜಿ ಯಾವಾಗಲೂ ನಮಗೆ ಏನು ಬರುತ್ತೆ, ಟೈಡ್ಸ್ ಅಕ್ಕರ್ ಆಗ್ತಾನೆ ಇರುತ್ತೆ. ಇದರಿಂದ ನಮಗೆ ಎನರ್ಜಿ ಕೂಡ ಸಿಗುತ್ತೆ, ಅಂದರೆ ಪವರ್ ಕೂಡ ನಾವು ಪ್ರೊಡ್ಯೂಸ್ ಮಾಡ್ಬೋದು. ಆಮೇಲೆ ಹೈ ಎನರ್ಜಿ ಡೆನ್ಸಿಟಿ, ಅದೇ ಇದು ವಾಟರು ಏನಾಗಿದೆ ಏರ್ಕಿನ್ನ ತುಂಬ ಡೆನ್ಸ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ವಾಟರ್ ಸಿಕ್ಕಿದ್ರೂ ಸಾಕು, ನಾವು ಸ್ವಲ್ಪ ವಾಟರ್ ಸಿಕ್ಕಿದ್ರೂ ಸಾಕು ಎನರ್ಜಿನ ಪ್ರೊಡ್ಯೂಸ್ ಮಾಡ್ಬೋದು. ಆಮೇಲೆ ಪವರ್ ಜನ್ರೇಷನ್ ಅಟ್ ದ ಲೋ ಸ್ಪೀಡ್. ಆಮೇಲೆ ಸಸ್ಟೈನಬಲ್ ಸೋರ್ಸ್ ಆಫ್ ಎನರ್ಜಿ, ಅಂದರೆ ಲಾಂಗ್ ಟರ್ಮ್ ಯೂಸೇಜಿಗೆ ಇದು ಯೂಸ್ ಆಗುತ್ತೆ. ಆಮೇಲೆ ಪೊಟೆನ್ಷಿಯಲ್ ಫಾರ್ ದ ಫ್ಯೂಚರ್ ಎಲೆಕ್ಟ್ರಿಸಿಟಿ ಜನ್ರೇಷನ್, ಹೌದು ಇದಕ್ಕೆ ಫ್ಯೂಚರ್ ಜನ್ರೇಷನ್ಗೂ ಕೂಡ ಪವರ್ ಜನ್ರೇಟ್ ಮಾಡುವಂಥ ಕೆಪಾಸಿಟಿ ಇದಕ್ಕಿದೆ. ಓಕೆನಾ, ದಟ್ ಇಸ್ ವಾಟ್. ನೆಕ್ಸ್ಟ್ ಲಿಮಿಟೇಷನ್ ಏನಂತಂದರೆ, ನೀವು ರಿನ್ಯೂವಬಲ್ ಎನರ್ಜಿಗೆ ಏನೇನು ಲಿಮಿಟೇಷನ್ಸ್ ಬರ್ದಿದ್ರಿ ಅದನ್ನೇ ಬರೀರಿ. ಓಕೆನಾ, ಸೊ ಇದು ಐ ಇನಿಷಿಯಲ್ ಕಾಸ್ಟು. ಸೊ ರಿನ್ಯೂವಬಲ್ ಎನರ್ಜಿ ನೀವೇನೇನು ಇನ್ಸ್ಟಾಲ್ ಮಾಡಿದ್ರು ಕೂಡ ಫಸ್ಟಿಗೆ ನೀವು ಸ್ಟಾರ್ಟಿಂಗಲ್ಲಿ ತುಂಬಾ ಇನ್ವೆಸ್ಟ್ ಮಾಡಬೇಕು. ಆಮೇಲೆ ಲಿಮಿಟೆಡ್ ಸೂಟಬಲ್ ಲೊಕೇಶನ್ಸ್, ಅಂದರೆ ಅಷ್ಟೊಂದು ಲೊಕೇಶನ್ಸು, ಅಂದರೆ ಇದಕ್ಕೆ ಲೊಕೇಶನ್ಸು ಸೂಟಬಲ್ ಇರೋದಿಲ್ಲ, ಸ್ವಲ್ಪ ಲಿಮಿಟೆಡ್ ಇದೆ ಲೊಕೇಶನ್ಸು. ಓಕೆನಾ. ಆಮೇಲೆ ಇಂಟರ್ಮೀಡಿಯೇಟ್ ಜನರೇಷನ್ಸ್, ಅಂದರೆ ಎಲೆಕ್ಟ್ರಿಸಿಟಿ ಇಸ್ ಜನರೇಟೆಡ್ ಓನ್ಲಿ ವೆನ್ ದ ಟೈಡ್ಸ್ ಆರ್ ಮೂವಿಂಗ್ ಇನ್ ಆರ್ ಔಟ್, ನಾಟ್ ಕಂಟಿನ್ಯೂಸ್ಲಿ. ಇಂಟರ್ಮೀಡಿಯೇಟ್ ಜನರೇಷನ್ ಅಂದರೆ ಎಲೆಕ್ಟ್ರಿಸಿಟಿ ಯಾವಾಗ ಟೈಡ್ಸ್ ಅಕ್ಕರ್ ಆಗುತ್ತೆ, ಸೊ ಆವಾಗ ಮಾತ್ರ ನಮಗೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಸೊ ಮೇಂಟೆನೆನ್ಸ್ ಚಾಲೆಂಜ್ ಅಂತ ಅಂದರೆ ಎಕ್ವಿಪ್ಮೆಂಟ್ ಆಪರೇಟ್ಸ್ ಇನ್ ಸಿ ವಾಟರ್. ಸೊ ಮೇಂಟೆನೆನ್ಸ್ ಚಾಲೆಂಜ್, ಹೌದು ಇವಾಗ ಎಕ್ವಿಪ್ಮೆಂಟ್ಸ್ ಎಲ್ಲ ಸಿ ವಾಟರ್ ಒಳಗಡೆ ಇರುತ್ತೆ. ಸೊ ಅದು ಉಪ್ಪು ನೀರಾಗಿರೋದ್ರಿಂದ ಏನಾಗ್ಬೋದು, ಕರೋಡ್ ಆಗ್ಬೋದು. ಇದರಿಂದ ಮೇಂಟೆನೆನ್ಸು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಆಮೇಲೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್. ಸೊ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಂದರೆ ಇವಾಗ ನೀವು ಟೈಡಲ್ ಅಂದರೆ ನೀವು ಒಳಗಡೆ ಇನ್ಸ್ಟಾಲ್ ಮಾಡೋದ್ರಿಂದ ಇವಾಗ ಟೈಡಲ್ ಪ್ರಾಜೆಕ್ಟ್ಸ್ ಮೇ ಅಫೆಕ್ಟ್ ದ ಮರೈನ್ ಸಿಸ್ಟಮ್. ಸೊ ಮರೈನ್ ಸಿಸ್ಟಮ್ನ ನೀವು ಮರೈನ್ ಸಿಸ್ಟಮಿಗೆ ಅಫೆಕ್ಟ್ ಆಗ್ಬೋದು. ಸೊ ಇವಾಗ ಓಟೆಕ್ಕು ಅಷ್ಟೇ, ಓಟೆಕ್ ಏನು ಗೊತ್ತಾ, ನೀವು ಒಳಗಡೆ ಇನ್ಸ್ಟಾಲ್ ಮಾಡ್ತೀರಾ ಅಲ್ವಾ, ಅವಾಗ ಏನಾಗುತ್ತೆ, ಅದು ಟರ್ಬೈನ್ ಜನರೇಟ್ ಆಗಬೇಕಾದ್ರೆ ಬ್ಲೇಡ್ಸ್ ಎಲ್ಲ ತಿರುಗುತ್ತೆ ಅಲ್ವಾ, ಅದರಿಂದ ಒಳಗಡೆ ಇರುವಂಥ ಮರೈನ್ ಸಿಸ್ಟಮಿಗೆ ಅದೇನು ಮಾಡ್ಬೋದು, ಅಫೆಕ್ಟ್ ಮಾಡ್ಬೋದು. ದಟ್ ಈಸ್ ಏನಂತೀರಾ ಲಿಮಿಟೇಷನ್ ಅಲ್ಲಿ, ಎಲ್ಲಿ ಓಟೆಕ್ಕಲ್ಲಿ. ಆಮೇಲೆ ಇಲ್ಲಿ ಲಾಂಗ್ ಕನ್ಸ್ಟ್ರಕ್ಷನ್ ಟೈಮ್, ಅಂದರೆ ಇವಾಗ ನೀವು ಅದನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಅಂದರೆ ತುಂಬ ಟೈಮ್ ಬೇಕಾಗುತ್ತೆ. ಏನಿಲ್ಲ ಅಂದರೂ ಇಯರ್ಸ್ ಗಟ್ಟಲೆ ಬೇಕಾಗುತ್ತೆ. ಓಕೆನಾ. ಟ್ರಾನ್ಸ್ಮಿಷನ್ ಕಾಸ್ಟ್, ಸೂಟಬಲ್ ಟೈಡ್ ಸೈಟ್ಸ್ ಆರ್ ಫ್ರಮ್ ಸಿಟಿ ಇನ್ಕ್ರೀಸಿಂಗ್ ದ ಕಾಸ್ಟ್ ಆಫ್ ಟ್ರಾನ್ಸ್ಮಿಟಿಂಗ್ ಎಲೆಕ್ಟ್ರಿಸಿಟಿ. ಅಂದರೆ ಅಲ್ಲಿ ಜನ್ರೇಟ್ ಆಗಿರೋವಂಥ ಎಲೆಕ್ಟ್ರಿಸಿಟಿನ ಓಕೆ ಅದೇನಾದರೂ ಹತ್ತಿರ ಇದೆ ಅಂದರೆ, ಇವಾಗ ಜನರಲಾಗಿ ಏನು ಹೇಳ್ತಿದೆ ಅಂದರೆ ಟ್ರಾನ್ಸ್ಮಿಷನ್ನಿಗೆ ಅದೇನಾಗಬೇಕು, ಹತ್ತಿರ ಇರಬೇಕು, ಇಲ್ಲಾಂದರೆ ಟ್ರಾನ್ಸ್ಪೋರ್ಟೇಷನಲ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ದಟ್ ಈಸ್ ವಾಟ್, ಟ್ರಾನ್ಸ್ಮಿಷನ್ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ ಅದೇನಾದರೂ ದೂರ ಇದ್ದರೆ. ಓಕೆ, ದಟ್ಸ್ ವಾಟ್. ದೆನ್ ನೆಕ್ಸ್ಟ್ ಕ್ವೆಶನ್ ಏನಂತ ಅಂದರೆ, ಎಕ್ಸ್ಪ್ಲೇನ್ ದ ಲಿಮಿಟೇಷನ್ಸ್ ಆಫ್ ದ ಟೈಡಲ್ ಎನರ್ಜಿ ಫಾರ್ ದ ಸಮ್ ಟೆಕ್ನಾಲಜಿಕಲ್ ಇಂಪ್ರೂವ್ಮೆಂಟ್ಸ್ ದಟ್ ಕ್ಯಾನ್ ಬಿ ಸಾಲ್ವ್ ದಟ್ ಇಶ್ಯೂಸ್. ಓಕೆನಾ. ಇವಾಗ ನೀವೇನು ಮಾಡಬೇಕು ಅಂದರೆ, ಇವಾಗ ಏನೇನು ಲಿಮಿಟೇಷನ್ಸ್ ಇದೆ ಅಲ್ವಾ ಟೈಡಲ್ ಎನರ್ಜಿಗೆ, ಆ ಟೈಡಲ್ ಎನರ್ಜಿ ಲಿಮಿಟೇಷನ್ಸಿಗೆ ಏನೇನು ಟೆಕ್ನಾಲಜಿಕಲ್ ಇಂಪ್ರೂವ್ಮೆಂಟ್ಸ್ ಆಗಿದೆ ಅದನ್ನು ಬರಿಬೇಕಾಗತ್ತೆ. ಆಮೇಲೆ ನೆಕ್ಸ್ಟು ಇವಾಗ ನಾನು ಓಟೆಕ್ದು ವರ್ಕಿಂಗ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮಗೆ ಕ್ಲೋಸ್ಡ್ ಓಟೆಕ್ ನಾನು ಹೇಳ್ಕೊಟ್ಟಿದ್ದು. ಸೊ ನೀವು ಓಪನ್ ಓಟೆಕ್ಕು ಕೂಡ ನೀವು ಇನ್ ಕೇಸ್ ಅವರು ಮೆನ್ಷನ್ ಮಾಡಿದ್ರೆ ಓಪನ್ ಓಟೆಕ್ ಸೈಕಲ್ನ ನೀವು ಬರೀರಿ ಅಂತ ಕೇಳಿದ್ರೆ ಓಪನ್ ಓಟೆಕ್ ಸೈಕಲ್ನ ನೀವು ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಾನು ಡಯಾಗ್ರಾಮ್ ಕೂಡ ಕೊಟ್ಟಿದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಹಾಗೆ.
ಏನ್ ಗೊತ್ತಾ? ಇದು ಕೂಡ ಸೇಮ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಬಟ್ ಇಲ್ಲಿ ಫ್ಲಾಶ್ ಎವಾಪರೇಟರ್ ಅನ್ನೋದು ಒಂದು ಹೊಸದಾಗಿರುತ್ತೆ ಅಷ್ಟೇ. ಸೊ ನೀವು ಮೇಲ್ಗಡೆಯಿಂದ ಏನ್ ಮಾಡ್ತೀರಾ, ಮೇಲ್ಗಡೆ ಏನಾಗಿರುತ್ತೆ, ಸರ್ಫೇಸ್ ವಾಟರು ವಾರ್ಮ್ ಆಗಿರುತ್ತೆ ಅಲ್ವಾ? ಆ ವಾಟರ್‌ನ ನೀವೇನ್ ಮಾಡ್ತೀರಾ, ತಗೊಳ್ತೀರಾ, ಪಂಪ್ ಮಾಡ್ಕೊಳ್ತೀರಾ. ಪಂಪ್ ಮಾಡ್ಬಿಟ್ಟು ಇವಾಗ ಆ ಹಾಟ್ ವಾಟರ್ ಇರುತ್ತೆ ಅಲ್ವಾ? ಆ ವಾರ್ಮ್ ವಾಟರ್‌ನ ನೀವೇನ್ ಮಾಡ್ತೀರಾ, ಫ್ಲಾಶ್ ಎವಾಪರೇಟರ್‌ಗೆ ಕಳಿಸ್ತೀರಾ. ಈ ಫ್ಲಾಶ್ ಎವಾಪರೇಟರ್ ಏನ್ ಮಾಡುತ್ತೆ, ಆ ವಾರ್ಮ್ ಹಾಟ್ ವಾಟರ್ ಇರುತ್ತಲ್ಲ ಅದ್ರದ್ದು ಪ್ರೆಷರ್‌ನ ಫಸ್ಟು ಕಡಿಮೆ ಮಾಡುತ್ತೆ. ಈ ತರ ಸಡನ್ ಆಗಿ ಪ್ರೆಷರ್‌ನ ರಿಡ್ಯೂಸ್ ಮಾಡಿದಾಗ ಕೆಲವೊಂದ್ ಸತಿ ಕೆಲವೊಂದು ವಾಟರ್ ಅಂದ್ರೆ ಕೆಲವೊಂದು ಪಾರ್ಟ್ ಆಫ್ ವಾಟರ್ ಏನಾಗುತ್ತೆ, ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಸ್ಟೀಮ್ ಆಗಿ ಕನ್ವರ್ಟ್ ಆಗಿರುವಂತ ವಾಟರ್ ಅಲ್ಲ, ಸ್ಟೀಮ್ ಆಗಿ ಕನ್ವರ್ಟ್ ಆಗಿರುತ್ತಲ್ವಾ, ಅದೇನಾಗುತ್ತೆ, ಅದನ್ನ ಟರ್ಬೈನಿಗೆ ಕಳಿಸ್ತಾರೆ. ಸೊ ಆ ಸ್ಟೀಮ್ ಏನ್ ಮಾಡುತ್ತೆ, ಟರ್ಬೈನ್ ನ ರೊಟೇಟ್ ಮಾಡುತ್ತೆ. ಸೊ ಟರ್ಬೈನ್ ಅಲ್ಲಿರುವಂತ ಬ್ಲೇಡ್ಸ್ ನ ಒಳಗಡೆ ರೊಟೇಟ್ ಮಾಡ್ಬಿಟ್ಟು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡುತ್ತೆ. ಸೊ ಇವಾಗ ಸ್ಟೀಮ್ ಇರುತ್ತೆ ಅಲ್ವಾ, ಆ ಸ್ಟೀಮು ಕಂಡೆನ್ಸರಿಗೆ ಕಳಿಸ್ತಾರೆ. ಕಂಡೆನ್ಸರ್ ಏನ್ ಮಾಡುತ್ತೆ, ಆ ಸ್ಟೀಮ್‌ನ ವಾಪಸ್ಸು ಲಿಕ್ವಿಡ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡುತ್ತೆ. ಓಕೆನಾ? ಅದು ಕಂಡೆನ್ಸರ್ ಮಾಡ್ಬಿಟ್ಟು ಆಮೇಲೆ ಆ ಲಿಕ್ವಿಡ್ ಫಾರ್ಮ್ ಏನಿರುತ್ತೆ ಅಲ್ವಾ, ಆ ಲಿಕ್ವಿಡ್ ಕನ್ವರ್ಟ್ ಆಗಿದ ತಕ್ಷಣ ಆ ಲಿಕ್ವಿಡ್‌ನ ನೀವು ವಾಪಸ್ ಏನ್ ಮಾಡ್ತೀರಾ, ಪಂಪ್ ಮಾಡ್ತೀರಾ ಕೆಳಗಡೆ. ಅಂದ್ರೆ ಎಲ್ಲಿ ಅಂದ್ರೆ ವಾಪಸ್ಸು ಸಿಗೆ ಬಿಡ್ತೀರಾ. ಸೊ ಇಲ್ಲಿ ಕಂಡೆನ್ಸೇಷನ್ ಹೆಂಗ್ ಮಾಡ್ತೀರಾ ಅಂತ ಹೇಳಿಲ್ಲ ನಾನು. ಸೊ ಕಂಡೆನ್ಸೇಷನ್ ಇವಾಗ ಕೆಳಗಡೆ ಇರುವಂತ ಡೀಪ್ ವಾಟರ್ ಇರುತ್ತೆ ಅಲ್ವಾ, ತಣ್ಣಗಿರುತ್ತೆ ಅಲ್ವಾ, ಆ ವಾಟರ್‌ನ ಫಸ್ಟಿಗೆ ಕಂಡೆನ್ಸರ್ ಅಲ್ಲಿ ನೀವು ಪಂಪ್ ಮಾಡ್ಕೊಂಡಿರ್ತೀರಾ. ಇಲ್ಲಿ ಸ್ಟೀಮ್ ಬರುತ್ತೆ ಅಲ್ವಾ, ಆ ಒಂದು ಕೋಲ್ಡ್ನೆಸ್ ಇಂದ ಇದೇನಾಗುತ್ತೆ, ಸ್ಟೀಮು ವಾಪಸ್ಸು ನಿಮಗೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಆ ಒಂದು ಲಿಕ್ವಿಡ್‌ನ ನೀವು ವಾಪಸ್ಸು ಸಿಗೆ ಬಿಡ್ತೀರಾ. ಓಕೆ. ಮತ್ತೆ ಫ್ಲಾಶ್ ಎವಾಪರೇಟರ್ ಅಲ್ಲಿ ಸ್ವಲ್ಪ ಪಾರ್ಟ್ ಆಫ್ ದ ವಾಟರ್ ಏನಾಗಿರುತ್ತೆ, ಸ್ಟೀಮ್ ಆಗಿ ಕನ್ವರ್ಟ್ ಆಗಿರುತ್ತೆ. ಇನ್ನ ಸ್ವಲ್ಪ ವಾಟರ್ ಏನಾಗಿರುತ್ತೆ ಅಂತ ಅಂದ್ರೆ ಅಲ್ಲೇ ಇರುತ್ತೆ ಅಲ್ವಾ. ಈವನ್ ಆ ವಾಟರ್ ಏನ್ ಮಾಡ್ತೀರಾ ಅಂದ್ರೆ, ನೀವು ಆ ವಾಟರ್ನು ಕೂಡ ನೀವು ವಾಪಸ್ಸು ಸಿಗೆ ಬಿಡ್ತೀರಾ. ಇಲ್ಲಿಂದನೂ ಕೂಡ ವಾಪಸ್ ಸಿಗೆ ಬಿಡ್ತೀರಾ. ಓಕೆ. ಇದನ್ನ ಓಪನ್ ಓಟೆಕ್ ಅಂದ್ರೆ, ಇವಾಗ ನೀವು ಕ್ಲೋಸ್ಡ್ ಓಟೆಕ್ ಅಲ್ಲಿ ಏನ್ ಮಾಡ್ತಿದ್ರಿ, ಒಂದೇ ಅಮೋನಿಯಾ ಅಂದ್ರೆ ವರ್ಕಿಂಗ್ ಫ್ಲೂಯಿಡ್ ನ ಇಟ್ಕೊಂಡು ನೀವು ಅಲ್ಲೇ ಸುತ್ತಾ ಇದ್ರಿ. ಓಕೆನಾ? ಸೊ ಇಲ್ಲಿ ನೀವು ಅದೇ ತರ, ಇದು ಕ್ಲೋಸ್ಡ್ ಓಟೆಕ್ ಅಲ್ಲ, ಓಪನ್. ಇವಾಗ ನೀವು ವಾಟರ್ ತಗೊಂತೀರಾ, ನೀವು ಯೂಸ್ ಮಾಡ್ಕೊಂತೀರಾ, ಜನರೇಟ್ ಮಾಡ್ತೀರಾ, ವಾಪಸ್ ಸಿಗ್ ಬಿಡ್ತೀರಾ. ಆ ತರ ದಿಸ್ ಇಸ್ ಕಾಲ್ಡ್ ಓಪನ್ ಓಟೆಕ್. ಅರ್ಥ ಆಯ್ತಲ್ವಾ? ಸೊ ಇದಾಗಿತ್ತು ಮಾಡ್ಯೂಲ್ 4. ದಿಸ್ ಕಂಪ್ಲೀಟ್ಸ್ ಯೋರ್ ಮಾಡ್ಯೂಲ್ 4. ಸೊ ಇದನ್ನೇ ತುಂಬಾ ಜಾಸ್ತಿ ಕೇಳೋದೇನ್ ಗೊತ್ತಾ, ಇದೇ ಕ್ವಶನ್ಸ್ ಜಾಸ್ತಿ ಕೇಳೋದು. ಓಟೆಕ್ ಮೇಲೆ, ಆಮೇಲೆ ಓಟೆಕ್ ಪ್ರಾಬ್ಲಮ್ಸ್ ಏನಿದೆ, ಮತ್ತೆ ನೀವು ಓದಿದ್ರಲ್ಲ ಎಲ್ಲ ಫಸ್ಟ್ಗೆ ಟೈಡ್ಸ್ದು, ಸಿಂಗಲ್ ಬೇಸಿನ್, ಡಬಲ್ ಬೇಸಿನ್ ತುಂಬಾ ಕೇಳ್ತಾರೆ. ಓಕೆನಾ? ದೀಸ್ ಆರ್ ಸೂಪರ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತಾನೆ ನಾನು ಹೇಳ್ಬೋದು. ಓಕೆನಾ? ತುಂಬಾ ರಿಪೀಟ್ ಆಗಿರೋ ಕ್ವೆಶನ್ಸ್ ಇದೆಲ್ಲ. ಓಕೆನಾ? ಇನ್ ಕೇಸ್ ಟೈಮ್ ಸಿಕ್ಕಿದ್ರೆ ಮಿಕ್ಕಿದ ಇದು ಆಕ್ಚುಲಿ ಹೋಲ್ ಸಿಲೆಬಸ್ಸೇ ಕವರ್ ಆಗಿದೆ. ಏನಾದರೂ ಮಿಕ್ಕಿದ್ರೆ ನೀವು ಬೇಕಾದ್ರೆ ಯು ಕ್ಯಾನ್ ರೆಫರ್ ದ ಥಿಂಗ್ಸ್. ಓಕೆ, ಅದನ್ನು ನೋಡ್ಕೊಂಡು ಹೋಗಿ, ಮೇಲ್ನ ಕಡೆ ನೋಡ್ಕೊಂಡು ಹೋಗಿ. ಬಟ್ ಏನಂದ್ರೆ, ಯಾವತ್ತೂ ಕೂಡ ನೀವು ಕ್ವೆಶನ್ ಪೇಪರಲ್ಲಿ ಒಂದು ಕ್ವೆಶನ್ ಬಿಟ್ಟು ಬ್ಲ್ಯಾಂಕ್ ಆಗಿ ಬರಬೇಡಿ. ಓಕೆನಾ? ಎಲ್ಲ ಅಟೆಂಪ್ಟ್ ಮಾಡಿ. ಗೊತ್ತಿಲ್ಲ ಅಂದ್ರೂ ಕೂಡ ಅದ್ರ ಬಗ್ಗೆ ನಿಮಗೆ ಒಂದು ಲೈನ್ ಗೊತ್ತಿದ್ರು ಕೂಡ ಇಡೀ ಪೇಜ್ ಬರಿಬೇಕು. ಆ ತರ ನೀವು ಆಮ್, ಏನು ನಿಮ್ಮ ಸ್ಕಿಲ್ಸ್ನ ಅಲ್ಲಿ ತೋರಿಸ್ಬೇಕಾಗತ್ತೆ. ಓಕೆ. ಇಷ್ಟು ಹೇಳ್ತಾ, ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ. ಸೊ ನೋಟ್ಸ್ ಎಲ್ಲ ಆದಷ್ಟು ಬೇಗ ಅಪ್ಲೋಡ್ ಆಗುತ್ತೆ. ಸೊ ತಲೆ ಕೆಡ್ಸ್ಕೊಂಬೇಡಿ. ಸೊ ದಟ್ಸ್ ಇಟ್ ಆ್ಯಂಡ್ ಥ್ಯಾಂಕ್ ಯು. ನಮ್ಮ ವಾಟ್ಸಪ್ ಚಾನಲ್ ಕೂಡ ಇದೆ. ಓಕೆ, ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ಏನೇ ಬಂದರೂ ನಿಮಗೆ ಅಲ್ಲಿ ನೋಟಿಫೈ ಆಗುತ್ತೆ. ಓಕೆನಾ? ಸೊ ಅದರಿಂದ ವಾಟ್ಸಪ್ ಚಾನಲಲ್ಲಿ ಸ್ವಲ್ಪ ಆಕ್ಟಿವ್ ಇರಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್.